ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ದಿನ ಆಲಯದಲ್ಲಿ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೂ, ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರಿಗೂ ನಮ್ಮ ರಕ್ಷಕನಾದ ಕೃಪೆಯು, ಯೇಸು ಕ್ರಿಸ್ತನ ಸಮಾಧಾನವು, ಶಾಂತಿಯು ಉಂಟಾಗಲಿ ಎಂಬುದಾಗಿ ನಾನು ಬಯಸುತ್ತಾ ಪ್ರಾರ್ಥಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಾವು ಹೋಗುವಂಥವರು ಆಗಿರೋಣ. ಒಂದು ಸಾರಿ ಪರ್ವತಗಳನ್ನು ಹತ್ತುವಂಥ ಪರ್ವತಾಗ್ರಹಿ ಅಂತ ಹೇಳುತ್ತಾರೆ. ಹೂ ಇಸ್ ಎಕ್ಸ್ಪರ್ಟ್ ಅಂದರೆ ಪರ್ವತಗಳನ್ನು ಹತ್ತುವುದಕ್ಕೆ ಬಹಳ ಅನುಭವಿ ಉಳ್ಳವಂಥ ಒಬ್ಬ ವ್ಯಕ್ತಿ ತನ್ನ ಶಿಷ್ಯರಿಗೆ ಕಲಿಸುತ್ತಾ ಆ ಪರ್ವತವನ್ನು ಹತ್ತುವುದಕ್ಕೆ ಕಲಿಸುತ್ತಾ ಇರುವಾಗ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಗುರುವು ಆ ಪರ್ವತಗಳನ್ನು ಹತ್ತುವಂಥ ಶಿಷ್ಯರ ಹತ್ರ ಕೇಳುತ್ತಾರೆ, ಈ ಪರ್ವತವನ್ನು ಹತ್ತುವಾಗ ಯಾವುದು ನಿಮಗೆ ತುಂಬ ಕಷ್ಟಕರವಾಗಿ ಅನಿಸುತ್ತದೆ ಅಂತ ಅವರು ಕೇಳಿದರು. ಆಗ ಆ ಶಿಷ್ಯರು ಹೇಳಿದರು, ಅಯ್ಯ, ನಾವು ಪ್ರಾರಂಭದಲ್ಲಿ ತುದಿಯನ್ನು ನೋಡುವಾಗ ಪ್ರಾರಂಭದಲ್ಲಿ ನಮಗೆ ಕಷ್ಟ ಅನಿಸುತ್ತೆ ಅಂತ ಹೇಳಿದರು. ಯಾಕೆಂದರೆ ಪರ್ವತವನ್ನು ನೀವು ನೋಡಿರ್ತೀರಾ, ಈ ಥರ ಅಗಲವಾಗಿದ್ದು ಕೊನೆಗೆ ಮೇಲ್ಗಡೆ ಹೋಗಿ ಕೊನೆ ಅನ್ನುವಂಥದ್ದು ಇರುತ್ತೆ, ತುದಿ ಅಂತ ನಾವು ಹೇಳುತ್ತೇವೆ. ಆಮೇಲೆ ಹೇಳಿದರು, ಮತ್ತೆ ಯಾವುದು ಕಷ್ಟ, ಯಾವ ಭಾಗ ನಿಮಗೆ ತುಂಬ ಕಷ್ಟ ಅಂತ ಕೇಳಿದಾಗ ಅವ್ರು ಹೇಳಿದರು, ಇದು ಹತ್ತುವ ಸಂದರ್ಭ ಅನೇಕ ಸಾರಿ ನಾವು ಬಿದ್ದು ಹೋಗ್ತೇವೆ, ಅದು ಬಹಳ ಕಷ್ಟಕರವಾದದ್ದು ಅಂತ ಕೇಳಿದರು. ಅದಕ್ಕೆ ಶಿಷ್ಯರು ಮತ್ತೆ ಗುರುವನ್ನು ಕೇಳಿದರು, ನಮಗೆ ಅಷ್ಟು ಅನುಭವ ಇಲ್ಲ ಗುರುವೇ, ನೀವು ಬಹಳ ಸಾರಿ ಈ ಪರ್ವತಗಳನ್ನು ಹತ್ತಿದ್ದೀರಾ, ಅನುಭವ ಇದೆ, ಯಾವ ಭಾಗದಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕು, ಎಲ್ಲಿ ನಾವು ಬೀಳುವ ಸಾಧ್ಯತೆ ಇದೆ ಅಂತ ಕೇಳಿದರು. ಆಗ ಗುರು ಹೇಳಿದಂಥ ಒಂದು ವಿಷಯ ಏನಂದರೆ, ಯಾರು ಬೇಕಾದರೂ ಪರ್ವತವನ್ನು ಹತ್ತಬಲ್ಲರು, ಹತ್ತಿ ಕೊನೆಗೆ ತುದಿಗೆ ಹೋಗಬಲ್ಲರು, ಆದರೆ ಆ ತುದಿ ಏನಿದೆಯಲ್ವ, ಸ್ವಲ್ಪವೇ ಜಾಗ ಇರೋದರಿಂದ ಅಲ್ಲಿ ಬೀಳುವ ಸಾಧ್ಯತೆ ಜಾಸ್ತಿ ಇರುತ್ತೆ, ಮಧ್ಯದಲ್ಲಿ ಅಲ್ಲ ಅಂತ ಹೇಳುತ್ತಾರೆ. ಹೌದು ನನ್ನ ಪ್ರಿಯ ದೇವಜನರು, ಇದು ಸತ್ಯವಾಗಿದೆ. ಯಾಕೆಂದರೆ ಅಗಲವಾಗಿರುವ ಪರ್ವತವನ್ನು ಹತ್ತಬಹುದು, ಅಲ್ಲಿ ಸ್ವಲ್ಪ ಕಷ್ಟ ಇರೋದಿಲ್ಲ. ಆದರೆ ತುದಿ ಎನ್ನುವುದಿದೆಯಲ್ವಾ, ಆ ತುದಿಯಲ್ಲಿ ಜಾರಿ ಬೀಳುವಂತ ಅವಕಾಶ ಇರುತ್ತದೆ. ಯಾಕೆಂದರೆ ಅಲ್ಲಿ ಮಂಜಿರುವುದರಿಂದ, ಆ ಮಂಜು ಬಹಳ ಗಟ್ಟಿ ಇರುವುದರಿಂದ ಅಲ್ಲಿ ನಿಂತುಕೊಳ್ಳುವಾಗ ಎಲ್ಲಿ ನೀರಿನಲ್ಲಿ ಪಾಚಿ ಕಟ್ಟಿರುವ ಜಾಗ ಇರುತ್ತಲ್ವಾ, ಆ ರೀತಿಯಾಗಿರುತ್ತದೆ, ಅದು ಯಾವಾಗ ಬೇಕಾದರೂ ಜಾರಬಹುದು. ಅದಕ್ಕೆ ಅನೇಕ ಸಾರಿ ನ್ಯೂಸ್ ಪೇಪರಲ್ಲಿ ನೀವು ನೋಡಿರ್ತೀರಾ, ಏನಂದ್ರೆ ಹಿಮಾಲಯ ಪರ್ವತಗಳನ್ನು ಹತ್ತಿ ಸಾಧನೆ ಮಾಡಿದ್ದಾರೆ ಅಂತ. ಕೆಲವು ಸಾರಿ ನ್ಯೂಸ್ ಪೇಪರ್ ಓದ ನಮಗೆ ಅನಿಸುತ್ತೆ, ಇದೆಂತ ಸಾಧನೆ, ನಾನು ಬೇಕಾದ್ರೆ ಹತ್ತುತ್ತೀನಿ ಅಂತ ಅಲ್ವಾ. ದೂರದಿಂದ ನೋಡೋರ್ಗೆ ಏನು ಅನಿಸುತ್ತೆ ಅಂದ್ರೆ, ನಾನು ಹತ್ತುತ್ತೀನಿ, ಏನು ಬಹಳ ಕಷ್ಟನ ಅನಿಸುತ್ತೆ. ಆದರೆ ಹತ್ತೋರಿಗೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟಕರವಾಗಿರುತ್ತೆ ಎಂಬುದಾಗಿ. ಈ ಒಂದು ಗುರು ಹೇಳಿದ ಹಾಗೆ ಇದು ಪ್ರಾರಂಭವೋ ಮಧ್ಯದ್ದೋ ಅಲ್ಲ, ತುದಿಯಲ್ಲಿ ನಿಂತುಕೊಳ್ಳುವುದು ಕಷ್ಟ. ಅದರ ಅರ್ಥ ಏನಂದರೆ, ಜೀವನದಲ್ಲಿ ಅನೇಕ ಸಾರಿ ಎಡುವುದು ಮಧ್ಯದಲ್ಲಿ, ಪ್ರಾರಂಭದಲ್ಲಿ ಅಲ್ಲ, ಕೊನೆಯಲ್ಲಿ. ಯಾಕೆ ಗೊತ್ತಾ, ಅನೇಕರು ನಾವೇನಂದುಕೊಳ್ಳುತ್ತೇವೆಂದರೆ, ನಾನಿನ್ನೇನು ಪಾಪದಿಂದ ರಕ್ಷಿಸಲ್ಪಟ್ಟು ಬಿಟ್ಟಿದ್ದೇನೆ, ಸಕ್ಸಸ್ ಅನ್ನೋದು ನನಗೆ ಬಂದ್ಬಿಟ್ಟಿದೆ, ಜಯ ಅನ್ನೋದು ನನಗೆ ಬಂದ್ಬಿಟ್ಟಿದೆ, ಇನ್ನು ನನ್ನನ್ನು ಬೀಳಿಸೋರು ಇನ್ಯಾರು ಇಲ್ಲ, ನನ್ನನ್ನು ಗೆಲ್ಲೋರು ಇನ್ಯಾರು ಇಲ್ಲ, ನಾನೊಂದು ಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀನಿ ಅನ್ನುವಂಥ ಒಂದು ಕೊನೆಯ ಗರ್ವಿಷ್ಠತನ ಅನ್ನುವಂಥದ್ದು, ಜಯಿಸಿದ್ದೀನಿ ಅನ್ನುವಂಥ ಜಯದ ಆ ಮದ ಅನ್ನುವಂಥದ್ದು ಮನುಷ್ಯರಲ್ಲಿ ಬರುವಾಗ ಖಂಡಿತವಾಗಿ ಬೀಳುವ ಅವಕಾಶಗಳು ಹೆಚ್ಚಾಗಿ ಇರುತ್ತವೆ. ಕ್ರೈಸ್ತರಾದಂಥ ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಸಾರಿ ನಾವು ಅಂದುಕೊಳ್ಳುವುದೇನೆಂದರೆ, ನಾನೀಗ ಪಾಪದಿಂದ ರಕ್ಷಿಸಲ್ಪಟ್ಟಿದ್ದೇನೆ, ನಾನು ಕ್ರಿಸ್ತೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ, ಈಗ ನನ್ನನ್ನು ಯಾರೂ ಬೀಳಿಸಕ್ಕಾಗಲ್ಲ, ನಾನು ಆರಾಮಾಗಿ ಪರಿಶುದ್ಧನಾಗಿ ನೀತಿವಂತಳಾಗಿ ನಾನು ಒಳ್ಳೆಯವನಾಗಿದ್ದೇನೆ, ನನಗಿಂತ ಬೇರೆಯವರೆಲ್ಲ ಹೀನರು, ನಾನು ಪರಿಶುದ್ಧನು ಅಂದುಕೊಳ್ಳುವ ಸ್ವಭಾವ ಬರುತ್ತದೆ. ಆ ಸಂದರ್ಭದಲ್ಲಿ
ನಾವು ಬಹಳ ಎಚ್ಚರವಾಗಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ನಿಮಗೆಲ್ಲ ಗೊತ್ತಿದೆ, ಯಾವ ಸಂದರ್ಭದಲ್ಲಿ ಸೈತಾನನು ಪರಲೋಕದಿಂದ ತಳ್ಳಲ್ಪಟ್ಟನು ಎಂಬುದಾಗಿ ನೋಡುವಾಗ ಅವನಿಗೆ ಒಂದು ಉತ್ತಮವಾದ ಸ್ಥಾನವನ್ನು ಕೊಟ್ಟಾಗ ಮಾತ್ರವೇ, ಆರಾಧನೆಯ ಸ್ಥಾನವನ್ನು ಕೊಟ್ಟಾಗ ಮಾತ್ರವೇ ಅವನಿಗೆ ಗರ್ವಿಷ್ಠತೆ ಅನ್ನೋದು, ಜಂಬ ಅನ್ನೋದು, ನಾನೇ ಎಲ್ಲರಿಗಿಂತ ಗ್ರೇಟು, ನಾನೇ ಎಲ್ಲರಿಗಿಂತ ಬೆಸ್ಟು, ನಾನೇ ಎಲ್ಲರಿಗಿಂತ ಆಶೀರ್ವದಿಸಲ್ಪಟ್ಟವನು ಎಂಬ ಭಾವನೆ ಬಂದಾಗ ಅಲ್ಲಿಂದ ಅವನು ತಳ್ಳಲ್ಪಟ್ಟನು. ಕಷ್ಟಪಡುವಾಗ, ಪ್ರಯಾಸ ಪಡುವಾಗ, ದುಡಿಮೆ ಮಾಡುವಾಗ, ಓದುವಾಗ ನಮಗೇನು ಅನಿಸೋದಿಲ್ಲ. ಒಂದು ಸಾರಿ ಆ ಜಾಬ್ ಬಂದಾಗ, ಒಂದು ಸಾರಿ ಮದುವೆ ಆದಾಗ, ಒಂದು ಸಾರಿ ನಾವು ಮನೆ ಕಟ್ಟಿ ಮುಗಿಸಿದಾಗ, ಒಂದು ಸಾರಿ ಎಲ್ಲವನ್ನು ನಾನು ಜಯಿಸಿದ್ದೇನೆ ಅಂತ ಅನಿಸಿದಾಗ ನಮಗನಿಸುತ್ತೆ, ಇನ್ನೇನು ಬಿಡು, ಈಗ ಸುಖ ಮಾಡು. ಹೌದಲ್ವಾ? ಬೈಬಲಲ್ಲಿ ಒಂದು ಘಟನೆ ಇದೆ. ಒಬ್ಬ ವ್ಯಕ್ತಿ ಹೇಳ್ತಾನೆ, ಎಲ್ಲ ಹೊಲಗಳನ್ನ ಕೊಯ್ದು ಎಲ್ಲ ಕಣಜಗಳನ್ನ ತುಂಬಿಸಿಟ್ಟುಕೊಂಡು ಅವನು ಹೇಳ್ತಾನೆ, ಇನ್ನೇನು ಬೇಕು, ನೀನು ಸುಖ ಹೊಂದು, ನೀನು ಸಂತೋಷ ಪಡು, ಎಂಜಾಯ್ ಮಾಡು ಅಂತ ಮಲಗ್ಕೊಳ್ತಾನೆ. ಆವಾಗ ದೇವರು ಹೇಳ್ತಾರೆ, ನಿನಗೆ ಟೈಮ್ ಆಯಿತು ಬರಬೇಕು ಅಂತ. ಆವಾಗ ಅವನು ಹೇಳ್ತಾನೆ, ದೇವರೇ, ಇವಾಗ ತಾನೇ ಕಷ್ಟಪಟ್ಟು ನಾನು ಸಕ್ಸಸ್ ಆಗಿದ್ದೀನಿ, ಈಗ ತಾನೇ ಹೊಲವನ್ನು ಕೊಯ್ದು ಎಲ್ಲ ಕಣಜ ಮಾಡಿಟ್ಟಿದ್ದೀನಿ, ಈಗ ನನ್ನನ್ನು ಕರಿತೀಯಲ್ಲ ದೇವರೇ ನೀನು ಅಂತ ಹೇಳ್ತಾರೆ. ನನ್ನ ಪ್ರಿಯ ದೇವಜನರೇ, ಕಷ್ಟಪಡುವ ಸಂದರ್ಭದಲ್ಲಿ ಶೋಧನೆಗಳು ಕಡಿಮೆ ಇರ್ತವೆ. ಸಾಧನೆ ಮಾಡದೇ ಇರುವಂಥ ಸಂದರ್ಭದಲ್ಲಿ ಶೋಧನೆ ಕಡಿಮೆ ಇರ್ತದೆ. ಯಾವಾಗ ನಾವು ಸಾಧಿಸಿದೆವೋ, ಮುಗೀತು ಇನ್ನೇನು ಅನ್ನುವ ಸಂದರ್ಭದಲ್ಲಿ ಬಹಳ ಶೋಧನೆಗಳು ನಮಗೆ ಬರುವಂಥವುಗಳು ಆಗಿವೆ. ಇವತ್ತಿನ ವಾಕ್ಯವನ್ನು ನಾವು ಗಮನಿಸುವಾಗ ಪೌಲನು ಕೊರಿಂಥದವರಿಗೆ ಬರೆದಂತ ಮೊದಲ ಪತ್ರಿಕೆ 10ನೇ ಅಧ್ಯಾಯ 12ನೇ ವಾಕ್ಯವನ್ನ ನಾವು ಸ್ವಲ್ಪ ಧ್ಯಾನ ಮಾಡೋಣ. 10:12 ಪೌಲನು ಈ ರೀತಿಯಾಗಿ ಹೇಳುತ್ತಾನೆ, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಇನ್ನೊಂದ್ಸಾರಿ ಓದ್ತೇನೆ, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಹಾಲೆಲೂಯಾ. ಕೆಲವು ಸಾರಿ ನಾವು ಏನಂದುಕೊಳ್ಳುತ್ತೇವೆ ಅಂದ್ರೆ, ನಾನು ಈಗ ತಾನೇ ನಿಂತ್ಕೊಂಡಿದ್ದೀನಿ. ನಿಮ್ಮ ಕುಟುಂಬ ಇನ್ನೇನಪ್ಪ, ಸಾಲ ಎಲ್ಲ ಮುಗಿಯಿತು, ಕಷ್ಟ ಎಲ್ಲ ತೀರಿತು, ಸಮಾಧಾನಕ್ಕೆ ಬಂದಿದ್ದೀವಿ, ಒಂದು ಒಳ್ಳೆ ಮನೆಯಲ್ಲಿ ವಾಸವಾಗಿದ್ದೇವೆ, ಇನ್ನೇನು ಬಿಡು ಅಂತ ನಾವು ಬೇಜವಾಬ್ದಾರಿಯಿಂದ ಜೀವನ ಮಾಡಿದರೆ ಸೈತಾನನು ಅದೇ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. ಯಾವಾಗ ನಾವು ಒಂದು ಸುಸ್ಥಿತಿಗೆ ಬಂದೆವು ಅಂದುಕೊಳ್ಳುತ್ತೇವೋ, ಇನ್ನೇನು ದೇವರು ನಮ್ಮನ್ನ ಎಲ್ಲದರಿಂದ ತಪ್ಪಿಸಿದ್ದಾನೆ ಅಂದುಕೊಳ್ಳುತ್ತೇವೋ, ಆಗ ಬರುತ್ತೆ ನೋಡಿ ಕಷ್ಟ. ಆಗ ಸೈತಾನನು ಸರ್ರನೆ ನಮ್ಮನ್ನ ಜಾರಿ ಬೀಳುವಂತೆ ಮಾಡುತ್ತಾನೆ. ನಿಂತಿದ್ದೇವೆ ಅಂದ್ರೆ ಅದರ ಅರ್ಥ ಚೆನ್ನಾಗಿ ಜಾಗರೂಕತೆಯಿಂದಿರಬೇಕು. ಕೆಲವರು ಸಾಮಾನ್ಯವಾಗಿ ನನ್ನ ಹತ್ರ ಹೇಳುವಂತ ಪ್ರಶ್ನೆ, ಪಾಸ್ಟರ್ ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು ಅಂದ್ಕೊಂಡಿದ್ದೀನಿ, ತೆಗೆದುಕೊಳ್ತೀನಿ, ತೆಗೆದುಕೊಂಡ ಮೇಲೆ ಏನು ಅಂತ ಕೇಳಿದಾಗ ನಾನು ಹೇಳಿದ್ದೀನಿ ಮತ್ತು ಅನೇಕರು ಹೇಳಿದಂತ ವಿಷಯ, ದೀಕ್ಷಾ ಸ್ನಾನ ತೆಗೆದುಕೊಳ್ಳುವ ತನಕ ಅವರ ಜೀವನ ಸಾಧಾರಣವಾಗಿರುತ್ತದೆ. ಒಂದು ಸಾರಿ ಅವರು ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ಹೋರಾಟಗಳು ಪ್ರಾರಂಭವಾಗುತ್ತವೆ. ಎಲ್ಲಿಲ್ಲದ ಕಷ್ಟಗಳು ಬರಲಿಕ್ಕೆ ಪ್ರಾರಂಭಿಸ್ತದೆ. ಅದರ ಅರ್ಥ ಇಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳದೆ ಇರೋರು, ಅಯ್ಯೋಯ್ಯೋ ಒಳ್ಳೇದು, ದೀಕ್ಷಾ ಸ್ನಾನ ತಗೊಳ್ಳದೆ ಇರೋದು ಒಳ್ಳೇದಪ್ಪ, ಯಾಕೆಂದ್ರೆ ಪಾಸ್ಟ್ ಹೇಳ್ತಾ ಇದ್ದಾರೆ ಶೋಧನೆ ಬರುತ್ತೆ ಅಂತ ಅಂದುಕೊಳ್ಳಬೇಡ್ರಿ. ಯಾಕೆಂದ್ರೆ ಒಂದು ಸಾರಿ ನಾವು ದೇವರ ಮಕ್ಕಳಾಗಿ ತೀರ್ಮಾನ ಮಾಡಿದ ಮೇಲೆ, ನಾವು ಒಳ್ಳೆಯತನಕ್ಕೆ ತೀರ್ಮಾನ ಮಾಡಿದ ಮೇಲೆ, ಭಕ್ತಿಯಿಂದಿರುವುದಕ್ಕೆ ತೀರ್ಮಾನ ಮಾಡಿದ ಮೇಲೆ, ನೀವು ಪ್ರಾರ್ಥಿಸ್ತೇನೆ ಅಂತ ತೀರ್ಮಾನ ಮಾಡಿದ ಮೇಲೆ, ಇನ್ನು ಮುಂದೆ ನಾನು ವಾಕ್ಯ ಓದ್ತೀನಿ ಅಂತ ತೀರ್ಮಾನ ಮಾಡಿದ ಮೇಲೆ ನಿಮಗೆ ಟೈಮೇ ಸಿಗಲ್ಲ ಅಲ್ವಾ? ಅದುವರೆಗೂ ನಿಮಗೆ ಫ್ರೀ ಟೈಮ್ ಇರುತ್ತೆ. ಯಾವಾಗ ನೀವು ಪ್ರಾರ್ಥನೆ ಮಾಡಬೇಕು ಅಂದ್ಕೊಳ್ತೀರೋ, ಯಾವಾಗ ನಿಮ್ಮ ಕುಟುಂಬವಾಗಿ ನೀವು ಬೆಳೆಯಬೇಕು ಅಂದ್ಕೊಳ್ತೀರೋ, ದೇವರ ಸೇವೆಗಾಗಿ ನಿಂತುಕೊಳ್ಬೇಕು ಅಂತ ನೀವು ಅಂದುಕೊಳ್ತೀರೋ, ಆವಾಗಲೇ ಯಾವುದಾದ್ರೂ ಒಂದು ತಡೆ ನಿಮ್ಮ ಮುಂದೆ ಬರುತ್ತದೆ. ಅದರರ್ಥ ನೀವು ನಿಂತಿದ್ದೀರಿ ಅನ್ನುವಂಥ ಸ್ಥಿತಿಯಲ್ಲಿ ಬೀಳಿಸುವುದಕ್ಕೆ ಪ್ರಯತ್ನಿಸುವಂತ ದುಷ್ಟನು ಇದ್ದೇ ಇರುತ್ತಾನೆ ಎಂಬುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಇದು ಆದ ಕಾರಣ ಅಂತ ಪೌಲ್ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆದ ಕಾರಣ ಅನ್ನುವುದಕ್ಕೆ ಅರ್ಥ ಏನಪ್ಪಾ ಅಂದ್ರೆ, ಪೌಲನು ಇದರ ವಾಕ್ಯದ ಹಿನ್ನೆಲೆಯನ್ನು ನಮಗೆ ಹೇಳುತ್ತಾ ಇದ್ದಾನೆ. ಆ ವಾಕ್ಯದ ಹಿನ್ನೆಲೆ ಏನಂದಪ್ಪ ಅಂದ್ರೆ, ನೀವು ನೋಡ್ತೀರ ಈ ಒಂದು 10ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ಯರ ಇತಿಹಾಸವನ್ನ ಉದಾಹರಣೆಯಾಗಿ ತೆಗೆದುಕೊಳ್ತಾ ಇದ್ದಾನೆ. ಇಸ್ರಾಯೇಲ್ಯರು ಏನಪ್ಪ ಇತಿಹಾಸದ ಉದಾಹರಣೆ ಅಂತ ನೋಡುವಾಗ ಅವರನ್ನ ನಾವು ನೋಡುತ್ತೇವೆ,
ಇಸ್ರಾಯೇಲ್ಯರನ್ನ ದೇವರು ಹಗಲಲ್ಲಿ ಮೇಘಸ್ತಂಭವಾಗಿ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಅವರನ್ನ ಕಾದು ನಡೆಸಿದರು ಅಂತ ನೋಡುತ್ತಾ ಇದ್ದೇವೆ. ಕಷ್ಟ ಬಂದಾಗ ಕೆಂಪು ಸಮುದ್ರವನ್ನು ಅವರಿಗಾಗಿ ವಿಭಾಗ ಮಾಡಿ ಕೊಟ್ಟಿದ್ದನ್ನು ನೋಡುತ್ತೇವೆ. ಪರಲೋಕದಿಂದ ಅವರಿಗೆ ದೂತರು ಉಣ್ಣುವಂತ ಮನ್ನವನ್ನು ಕೊಟ್ಟರು ಎಂದು ಕೂಡ ನಾವು ನೋಡುತ್ತಾ ಇದ್ದೇವೆ. ಮಾತ್ರವಲ್ಲ, ಬಂಡೆಯಿಂದ ನೀರನ್ನ ಸೀಳಿ ಅವರಿಗೆ ನೀರನ್ನ ದಾಹ ತಣಿಸಿದನು ಅಂತ ನೋಡುತ್ತಾ ಇದ್ದೇವೆ. ಇಷ್ಟೆಲ್ಲವನ್ನ ದೇವರವರು ಮಾಡಿದರೂ ಕೂಡ ದೇವರು ಅವರಲ್ಲಿ ಅನೇಕರನ್ನ ಏನ್ ಮಾಡಲಿಲ್ಲ, ಅವರ ಕೃತ್ಯಗಳನ್ನ ದೇವರು ಮೆಚ್ಚಲಿಲ್ಲ. ಏನು ಮೆಚ್ಚಲಿಲ್ಲ? ಯಾಕೆಂದರೆ ಅವರು ಕೊಡೋ ತನಕ ಚೆನ್ನಾಗಿರ್ತಾ ಇದ್ರು. ಉದಾಹರಣೆಗೆ ಅವರು ಮರುಭೂಮಿಯಲ್ಲಿ ಬರ್ತಾ ಇರುವಾಗ ದೇವರೇ ಊಟ ಇಲ್ಲ ಅಂತೇಳಿ ದೇವರೇ ಊಟ ಕೊಡು ಅಂತ ಇದ್ರು. ಊಟ ಕೊಟ್ಟ ಮೇಲೆ ಗುಣಗುಟ್ಟಲಿಕ್ಕೆ ಪ್ರಾರಂಭಿಸ್ತಾ ಇದ್ರು. ದೇವರೇ ನೀರಿಲ್ಲ ಅಂತ ಇದ್ರು. ನೀರು ಕೊಟ್ಟ ಮೇಲೆ ಗುಣಗುಟ್ಟಲಿಕ್ಕೆ ಪ್ರಾರಂಭಿಸ್ತಾ ಇದ್ರು. ಪ್ರತಿ ಕಷ್ಟದ ಸಂದರ್ಭದಲ್ಲಿ ದೇವರು ಬೇಕು. ಸುಸ್ಥಿತಿಗೆ ಬಂದಾಗ, ತಮ್ಮ ಸಮಸ್ಯೆಯು ತೀರಿ ಹೋದಾಗ ದೇವರನ್ನ ಅವರು ಮರೆತು ಬಿಡ್ತಾ ಇದ್ರು. ನೋಡ್ರಿ ಹೇಗಾಯ್ತು ಅಂದ್ರೆ, ಒಂದು ಸಾರಿ ಹೀಗೆ ಗುಣಗುಟ್ಟೋದು, ಅವಿಧೇಯತೆ ತೋರಿಸೋದು ಎಲ್ಲ ನಡೀತಾ ಇತ್ತು. ಒಂದು ಸಾರಿ ಮೋಶೆ 40 ದಿವಸಗಳು ಆತನು ದೇವರ ಸಮ್ಮುಖಕ್ಕೆ ಹೋಗಿ ಬರುವಷ್ಟರಲ್ಲಿ, ಎಷ್ಟು ದಿನದಲ್ಲಿ? ಬರೀ 40 ದಿವಸಗಳಲ್ಲಿ ಏನಾಗೋಯ್ತು ಗೊತ್ತಾ? ಮೋಶೆ ಹಿಂತಿರುಗಿ ಬರುವಷ್ಟರಲ್ಲಿ ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ. 40 ದಿನಗಳಲ್ಲಿ, ಎಷ್ಟು ದಿನಗಳು? 40 ದಿವಸಗಳಲ್ಲಿ ಅವರ ಮನಸ್ಸು ಏನಾಗ್ಬಿಟ್ಟಿದೆ ನೋಡಿ. ಅಷ್ಟು ಬೇಗನೆ ಇಷ್ಟು ವರ್ಷಗಳು ನಡೆಸ್ಕೊಂಡು ಬರ್ತಾ ಇದ್ದಾನೆ ದೇವರು. ತಕ್ಕ ಸಮಯದಲ್ಲಿ ನೋಡಿ, ಆಶ್ಚರ್ಯ ಏನಂದ್ರೆ ಅವರು ಧರಿಸಿದ ಬಟ್ಟೆ ಏನಾಗಲಿಲ್ಲಂತೆ. ಅವ್ರ ಬಟ್ಟೆ ಏನಾಗಿಲ್ಲ, ಕಡಿಮೆ ಆಗಲಿಲ್ಲ. ಅವರು ಹಾಕಿದ ಚಪ್ಪಲಿಗಳು ಕೂಡ ಸವಿದು ಹೋಗಲಿಲ್ಲ. ಅವರು ಕಾಲು ನೋಡಿ, ಮಕ್ಕಳಿರುವಾಗ ಎಷ್ಟಿರುತ್ತೆ ಕಾಲು? ಚಿಕ್ಕದಾಗಿರುತ್ತಲ್ವಾ? ಆಮೇಲೆ ದೊಡ್ಡವರು ಆಗ್ತಾ ಹಾಗಾದ್ರೆ ಚಪ್ಪಲಿ ಏನಾಗ್ತಾ ಇತ್ತು? ಕಾಲು ದೊಡ್ಡದಾಗ್ತಾ ಇದ್ದಂಗೆ ಅವ್ರ ಚಪ್ಪಲಿನೂ ದೊಡ್ಡದಾಗ್ತಾ ಇತ್ತು. ಆದ್ರೂ ಅದು ಸವಿದು ಹೋಗಲಿಲ್ಲ ಅಂತ ನೋಡ್ರಿ. ಮತ್ತು ಅವ್ರು ಹಾಕಿರೋ ಬಟ್ಟೆ ಗಲೀಜಾಗ್ತಾ ಇರಲಿಲ್ಲ, ಮತ್ತು ಬಟ್ಟೆ ಕೂಡ ದೊಡ್ಡದಾಗ್ತಾ ಇತ್ತು. ನಮಗೂ ಹಂಗಿದ್ರೆ ಚೆನ್ನಾಗಿರ್ತೈತಲ್ವಾ? ಎಷ್ಟು ಚೆನ್ನಾಗಿರ್ತೈತಲ್ಲ ಇದು. ಇದು ಇದು ಇದನ್ನ ಕೇಳಿದ ತಕ್ಷಣ ನಮ್ಮ ಸಹೋದರರಿಗೊಂದು ಥಾಟ್ ಬಂದಿರುತ್ತೆ. ಹಂಗೆ ಊಟದ್ದು ಒಂದು ಸ್ವಲ್ಪ ಹೇಳ್ಬಿಡಿ ಪಾಸ್ಟ್ರೆ. ಒಂದ್ಸಾರಿ ಅಡಿಗೆ ಮಾಡಿಬಿಟ್ರೆ ಮತ್ತೆ ಅಡಿಗೆ ಮಾಡಂಗೇ ಇರಬಾರ್ದು. ನಿಜಾನೇ. ಯಾಕಂದ್ರೆ ಇದೆಲ್ಲ ಓಕೆ, ಬಟ್ಟೆ ಒಗೆಯೋದು, ಈ ಚಪ್ಪಲಿದು ಇದೆಲ್ಲ ಇರ್ಲಿ, ಆದ್ರೆ ಅಡಿಗೆದು ದೊಡ್ಡ ಸಮಸ್ಯೆ. ಯಾಕೆ? ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮುಗಿಯುತ್ತಾ, ಮತ್ತೆ ನಾಳೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮುಗಿಯುತ್ತಾ, ಮತ್ತೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ತಿನ್ನೋದು ತೊಳೆಯೋದು ಇದೇ ಕಥೆ ಆಗೋಗ್ಬಿಟ್ಟಿದೆ. ಆದ್ರೆ ಆಶ್ಚರ್ಯ ಏನಂದ್ರೆ, ಅಷ್ಟು ಲಕ್ಷ ಜನಕ್ಕೆ ಪಾತ್ರೆಗಳಿಲ್ಲಪ್ಪ, ಸೌದೆ ಎಲ್ಲಿ, ಅವರಿಗೆ ಊಟ ಎಲ್ಲಿ? ನೋಡು, ದೇವರು ಅವರನ್ನ ಪೋಷಿಸುತ್ತಿದ್ದನು. ಹಲ್ಲೆಲೂಯಾ. 20 ಲಕ್ಷ ಜನರು ಅಂತ ಹೇಳ್ತಾರೆ. ಸರಿಸುಮಾರಾಗಿ 20 ಲಕ್ಷ ಜನರನ್ನ ದೇವರು ಯಾವ ತೊಂದರೆ ಇಲ್ದಿರ, ನಮ್ಮ ಮನೆಗಳಲ್ಲಿ ನೋಡ್ರಿ ಎಷ್ಟು ಸಮಸ್ಯೆ ಅಲ್ವಾ? ಬಟ್ಟೆ ಒಗಿಬೇಕಂದ್ರೆ ಅದಕ್ಕೆ ಸೋಪು, ಸರ್ಪು, ನೀರು ಬೇಕು, ಎಲ್ಲ ಕಷ್ಟ ಅಲ್ವಾ? ಬಟ್ಟೆ ಒಗೆಯಕ್ಕೆ, ಊಟ ಮಾಡೋಕ್ಕೆ, ಅಡಿಗೆ ಮಾಡೋಕ್ಕೆ ಎಷ್ಟೊಂದು ಕಷ್ಟಗಳು ನಮಗೆ. ಅಷ್ಟು ಲಕ್ಷ ಜನರನ್ನ ದೇವರೇನ್ ಮಾಡ್ತಾ ಇದ್ರು? ಸುಲಭವಾಗಿ ಪೋಷಿಸಿ ಅವರನ್ನ ನಡೆಸ್ತಾ ಇದ್ರು. ಆದರೆ ಕೃತಜ್ಞತೆ ಇಲ್ಲದೆ ಇರುವಂತ ಇಸ್ರಾಯೇಲ್ಯರು ಕೊಟ್ಟಾಗ ದೇವರೇ ನೀನು ಎಷ್ಟು ಒಳ್ಳೆಯವನಪ್ಪ ಅಂತ ಇದ್ರು. ಕೊಡದೇ ಇದ್ದಾಗ ದೇವರು ಇದೇನು ನಮ್ಮನ್ನು ಯಾಕೆ ಹಿಂಗೆ ಮಾಡದೆ ದೇವರೇ ಅಂತ ಇದ್ರು. ಕೆಲವು ಸಾರಿ ಮಾನವರಾದಂಥ ನಮ್ಮ ಬುದ್ಧಿಯೂ ಕೂಡ ಅದೇ ರೀತಿಯಲ್ಲೇ ಕಷ್ಟ ಇರುವಾಗ ಕರ್ತನನ್ನು ಸ್ತುತಿಸ್ತೇವೆ, ಅಲ್ಲ ಕರ್ತನನ್ನು ಪ್ರಾರ್ಥಿಸ್ತೇವೆ, ದೇವರೇ ನನಗೆ ಸಹಾಯ ಮಾಡು, ಉಪಕಾರ ಮಾಡು ಅಂತೇವೆ. ಆದರೆ ಯಾವಾಗ ನಾವು ಒಂದು ಸ್ಥಿತಿಗೆ ಬರುತ್ತೇವೋ ದೇವರನ್ನು ಮರೆತು ಹೋಗುತ್ತೇವೆ. ಆದರೆ ದೇವರ ವಾಕ್ಯ ಇವತ್ತು ಹೇಳ್ತದೆ, ನೀನು ನಿಂತಿದ್ದೀಯಾ ಅಂದರೆ ಅದು ಕರ್ತನ ಕೃಪೆ. ಇವತ್ತು ನೀನು ಚೆನ್ನಾಗಿದ್ದೀಯ ಅಂದ್ರೆ ಕರ್ತನ ಕೃಪೆ. ನೀನು ಆರೋಗ್ಯವಾಗಿದ್ದೀಯ ಅಂದ್ರೆ ಅದು ಕರ್ತನ ಕೃಪೆ. ನಾವೇನಂದುಕೊಳ್ತೇವೆ, ನಾನು ನಿಂತಿರುವುದು ನನ್ನ ಬಲದಿಂದ, ನಾನು ಓದಿದ್ರಿಂದ ಜಾಬ್ ಬಂದಿದೆ, ನಾನು ಹುಡುಕಿದ್ರಿಂದ ಮದುವೆ ಆಗಿದ್ದೀನಿ, ನಾನು ಕಷ್ಟಪಟ್ಟಿದ್ದರಿಂದ ಮನೆ ಕಟ್ಟಿದ್ದೀನಿ. ಈ ರೀತಿಯಾದಂಥ ಆಲೋಚನೆಗಳು ಮನುಷ್ಯರಿಗೆ ಬರುತ್ತವೆ. ಆದರೆ ದೇವರ ವಾಕ್ಯ ಅದಕ್ಕೆ ಪೌಲನು ಹೇಳ್ತದೆ, ಇಷ್ಟು ದೇವರು ನಿಮ್ಮನ್ನ ಮಾಡಿ ನಿಮ್ಮನ್ನ ನಡೆಸಿದ್ರೆ ಇಸ್ರಾಯೇಲರು 40 ದಿವಸಗಳ ಒಳಗಡೆ ಅವರ ಬಂಗಾರ ಎಲ್ಲ ಹಾಕಿ ಆಕಳನ್ನ ಮಾಡಿ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ? ಆರಾಧನೆ ಮಾಡ್ತಾ ಇದ್ದಾರೆ. ಆಲೋಚನೆ ಮಾಡಿ. ನಾನು ಯಾವಾಗಲೂ ಒಂದು ಉದಾಹರಣೆ ಹೇಳ್ತೇನೆ.
ನಮ್ಮ ಮನೆಗೆ ಬರ್ತಾರೆ ಯಾರಾದರೂ ಗೆಸ್ಟ್ ಬರ್ತೀರಿ ಅಂತ ತಿಳ್ಕೊಳ್ಳಿ, ಅಲ್ಲಿರುವಂತ ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ಫ್ರಿಡ್ಜು, ಟೇಬಲ್ಲು, ಚೇರು ಇರ್ತದೆ. ಅದೆಲ್ಲದಕ್ಕೂ ಬಂದು ಪ್ರೈಸ್ ಲಾರ್ಡ್ ಅಂತ ಹೇಳ್ತಾ ಇರ್ತೀವಿ ಅಂದ್ಕೊಳ್ಳಿ. ಓಕೆ, ಫ್ರಿಡ್ಜ್ಗೆ ಪ್ರೈಸ್ ಲಾರ್ಡ್. ಅಲ್ಲಿರುವಂತ ನಾನು ನಿಂತ್ಕೊಂಡು ನೋಡ್ತಾ ಇರ್ತೀನಿ, ಇವ್ರಿಗೇನು ಅವರೆಲ್ಲ ಮನುಷ್ಯರ ತರ ಕಾಣಿಸ್ತಾ ಇದ್ದಾರೆ, ನಾನು ಮಾತ್ರ ವಸ್ತು ತರ ಕಾಣಿಸ್ತಾ ಇದ್ದೀನಿ, ಅದಲ್ವಾ? ಆಲೋಚನೆ ಮಾಡಿ, ಮನುಷ್ಯರೇನು ಅಂದ್ಕೊಳ್ತೀವಿ, ಬಂದ ತಕ್ಷಣ ನಮ್ಮನ್ನು ಮಾತಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ? ಅಂದ್ರೆ ಅದರರ್ಥ ನಾವು ಬದುಕಿರುವರು ನಮ್ಮನ್ನ ನೋಡಿ ಮಾತಾಡಬೇಕು. ಆದರೆ ಕೆಲವು ಸಾರಿ ನಮ್ಮನ್ನ ನೋಡಿ ದೇವರೇನಂದು ಕೊಡ್ತಾರಂದ್ರೆ, ಬದುಕಿರುವ ನನಗೆ ಕೊಡುವ ಪ್ರಾಮುಖ್ಯತೆ ಇವರು ವಸ್ತುಗಳಿಗೆ ಕೊಡ್ತಾ ಇದ್ದಾರೆ, ಕೆಲಸಕ್ಕೆ ಕೊಡ್ತಾ ಇದ್ದಾರೆ, ಮನೆಗೆ ಕೊಡ್ತಾ ಇದ್ದಾರೆ. ನೋಡಿ, ನಾವೇನಾದ್ರೂ ದೇವರಿಗೆ ಸ್ಥಾನಮಾನ ಕೊಡದೆ ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಾವು ಪ್ರಾರ್ಥನೆ ಮಾಡಲ್ಲ, ದೇವರನ್ನ ನೆನೆಸ್ಕೊಳ್ಳಲ್ಲ, ಎತ್ತಿದ ತಕ್ಷಣ ಹುಡುಕಾಡಿ ಮೊಬೈಲನ್ನು ಎತ್ಕೊಡ್ತೇವೆ. ದೇವರು ಅವಾಗ ಆಲೋಚನೆ ಮಾಡ್ತಾರೆ, ನನಗಿಂತ ಮೊಬೈಲ್ ಜಾಸ್ತಿ ಆಗೋಯ್ತು ಇವರಿಗೆ, ನನಗಿಂತ ಮೊದಲು ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟು, ನನಗಿಂತ ಮೊದಲು ಕೆಲಸ ಇಂಪಾರ್ಟೆಂಟು, ನನಗಿಂತ ಮೊದಲು ಕೆಲವರಿಗೆ ನ್ಯೂಸ್ ಪೇಪರು, ಕೆಲವರಿಗೆ ಕಾಫಿ, ಕೆಲವರಿಗೆ ಟಿವಿ, ಕೆಲವರಿಗೆ ಹೌದು, ನಾವು ಒಂದು ವೇಳೆ ಆ ಥರ ಇಲ್ಲದೆ ಇರಬಹುದು. ಅನೇಕ ಕ್ರೈಸ್ತರು ಕೂಡ, ನಾಮಕಾವಸ್ಥೆ ಕ್ರೈಸ್ತರು ಹಂಗೆ ಇದ್ದಾರೆ. ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ಸ್ತೋತ್ರ ಇಲ್ಲ, ಆದರೆ ಕಾಫಿ, ನ್ಯೂಸ್ ಪೇಪರು, ಟಿವಿಗಳು, ಕೆಲಸಗಳು, ಕಾರ್ಯಗಳು ಇದರ ಮೇಲೆ ಹೋಗ್ತಾ ಇದ್ದಾರೆ. ರಾತ್ರಿ ಎಲ್ಲ ನಮ್ಮನ್ನ ಕಾಪಾಡಿದ ದೇವರು, ಆರೋಗ್ಯ ಕೊಟ್ಟ ದೇವರು, ಜೀವ ಕೊಟ್ಟ ದೇವರು, ನಾವು ದೇವರೇ ನಿನಗೆ ಸ್ತೋತ್ರ, ನೀನು ಮಾಡಿದ ಉಪಕಾರಕ್ಕೆ ವಂದನೆ ಅಪ್ಪ ಅಂತ ಒಂದು ದೇವರಿಗೆ ಥ್ಯಾಂಕ್ಸ್ ಹೇಳಿ ಮುಂದಕ್ಕೆ ಹೋಗದೆ ಹೋದರೆ ದೇವರು ಅಂದುಕೊಳ್ತಾನೆ, ಕೃತಜ್ಞತೆ ಇಲ್ಲದೆ ಇರುವಂತ ನನ್ನ ಮಕ್ಕಳು ಅಂತ ಅಂದುಕೊಳ್ತಾರೆ, ಹೌದಲ್ವಾ? ಇಲ್ಲಿ ನಾವು ನೋಡುವಾಗ ಇವರು ಏನ್ ಮಾಡಿದ್ರು, ಕೇವಲ ವಿಗ್ರಹಾರಾಧನೆ ಮಾಡಲಿಲ್ಲ. ಅಲ್ಲಿ ಅವರ ಮಧ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಗುಣಗುಟ್ಟುವುದು, ವ್ಯಭಿಚಾರ ಮಾಡುವುದು, ಕೆಟ್ಟತನ ಮಾಡುವುದು, ಇದೆಲ್ಲವನ್ನ ಮಾಡ್ತಾ ಇದ್ರು. ಆ ದೇವರಿಂದ ಅವರಿಗೆ ಸಿಕ್ಕ ಆಶೀರ್ವಾದಗಳನ್ನ ಮರೆತು ಹೋದರು. ಒಂದು ಸ್ಥಳಕ್ಕೆ ಬಂದಾಗ, ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಬಂದಾಗ ದೇವರನ್ನ ಮರೆತು ಬಿಟ್ರು. ಕೆಲವು ಸಾರಿ ನಮ್ಮ ಜೀವಿತವು ಹಾಗೇನೆ. ಎಕ್ಸಾಮ್ ಇರುವಾಗೆಲ್ಲ ಮಕ್ಕಳೇನು ಮಾಡ್ತಾರೆ, ಯವನಸ್ಥರು ಮಕ್ಕಳು ಎಕ್ಸಾಮ್ ಇರೋ ಟೈಮ್ವರೆಗೂ ಚೆನ್ನಾಗಿ ದೇವರೇ ಅಪ್ಪ ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಬ್ಲೆಸ್ ಮೀ, ವಿಸ್ಡಮ್ ಕೊಡು, ನಾಲೆಡ್ಜ್ ಕೊಡು, ಸಹಾಯ ಮಾಡು. ಎಕ್ಸಾಮ್ ಆಗೋದ್ಮೇಲೆ ಮತ್ತೆ ರಿಸಲ್ಟ್ ಬರೋವರೆಗೂ ದೇವ್ರ ಜ್ಞಾಪಕ ಬರಲ್ಲ. ರಿಸಲ್ಟ್ ಟೈಮ್ ಇನ್ನು ಅನೌನ್ಸ್ ಮಾಡಿದ್ರೆ ತಿರ್ಗಿ ಅಲ್ಲಿ ಸ್ಟಾರ್ಟು, ದೇವರೇ ಒಳ್ಳೆ ರಿಸಲ್ಟ್ ಕೊಡಪ್ಪ ಅಲ್ವಾ? ಅಲ್ಲಿವರೆಗೂ ಮಕ್ಕಳಿಗೆ ಯಾವುದೇ ಟೆನ್ಷನ್ ಇಲ್ಲ. ಅಂದ್ರೆ ಅದರ ಹತ್ರ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ಮಕ್ಕಳು ಆ ರೀತಿ ಆದರೆ ನಮ್ಮ ಕುಟುಂಬಗಳಲ್ಲಿ ಅಷ್ಟೇನೆ. ಸ್ಯಾಲ್ರಿ ಇರುವಾಗ ದೇವ್ರ ನೆನಪು ಬರಲ್ಲ, ಸ್ಯಾಲ್ರಿ ಆಗೋಗ್ತಾ ಇರುವಾಗ ನೆನಪು ಬರುತ್ತೆ. ಆಗೋಗ್ತಾ ಇದೆ, ದೇವ್ರೆ ಇನ್ನು ಸ್ವಲ್ಪನೇ ಹಣ ಇದೆ, ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಗೊತ್ತಿಲ್ಲ ದೇವ್ರೆ, ಆವಾಗ ಜ್ಞಾಪಕ ಬರುತ್ತೆ. ಅದು ತುಂಬಾ ಕೈ ತುಂಬಾ ಸಂಬಳ ಇರುವಾಗ ನನಗೆ ದುಡ್ಡಿದೆ ದೇವ್ರೆ, ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ, ಯು ಡೋಂಟ್ ವರಿ, ನೀನ್ ಟೆನ್ಷನ್ ತಗೋಬೇಡ ಅಂತ ದೇವ್ರಿಗೆ ಹೇಳ್ಬಿಡ್ತೀವಿ ಬೇಕಾದ್ರೆ. ಅಂದ್ರೆ ಹಣ ಇರುವಾಗ ದೇವರೇ ಏನು ಬೇಕಾಗಿಲ್ಲ, ನಾನೇ ಮ್ಯಾನೇಜ್ ಮಾಡ್ತೀನಿ ಎಲ್ಲ. ಹಣ ಇಲ್ಲದೆ ಇರುವಾಗ ದೇವ್ರು ಬೇಕು. ನೋಡಿ, ಅದಕ್ಕೆ ದೇವ್ರ ವಾಕ್ಯ ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, ಕೆಲವು ಸಾರಿ ನಾವೇನ್ ಮಾಡ್ಬಿಡ್ತೇವೆ ಅಂದ್ರೆ ನಮ್ಮ ಮೇಲೆ ನಾವು ಆಶ್ರಿತರಾದ. ಅದಕ್ಕೆ ಪೌಲನು ಹೇಳುವಂತ ಮಾತು, ಅವರಂತೆ ನೀವು ಆಗಬೇಡಿ, ಅವರಂತೆ ಆಗಬೇಡಿ. ಅವರು ಬಂದ ದಾರಿಯನ್ನ ಮರೆತರು, ಪೋಷಿಸಿದ ದೇವರನ್ನ ಮರೆತರು, ನಡೆಸಿದ ದೇವರನ್ನ ಮರೆತರು, ವಿಗ್ರಹ ಆರಾಧನೆಗಳ ಕಡೆಗೆ ಹೋಗ್ಬಿಟ್ರು. ಆದರೆ ಪೌಲನು ಹೇಳ್ತಾನೆ, ಆದ ಕಾರಣ ನಿಂತಿದ್ದೀವಿ ಅಂತ ನೆನೆಸುವ ನೀವು ಬೀಳದಂತೆ ಎಚ್ಚರವಾಗಿರ್ರಿ ಅನ್ನುವಂಥ ಮಾತನ್ನ ಆ ವಾಕ್ಯದಲ್ಲಿ ಹೇಳುತ್ತದೆ. ಕೆಲವು ಸಂದರ್ಭಗಳಲ್ಲಿ ಅತಿಯಾದ ಆತ್ಮವಿಶ್ವಾಸ ನಮಗೆ ಬರುತ್ತದೆ. ದೇವರ ಮಕ್ಕಳಾದ ನಮಗೆ ದೇವರು ಹೇಳ್ತಾ ಇದ್ದಾರೆ, ವಿಶ್ವಾಸ ಇರಬೇಕು, ಆದರೆ ಅತಿಯಾದ ಆತ್ಮವಿಶ್ವಾಸ ಇರಬಾರದು. ಅತಿಯಾದ ಆತ್ಮವಿಶ್ವಾಸ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಉದಾಹರಣೆಯನ್ನು ಹೇಳ್ತಾನೆ ಪೇತ್ರನ ಜೀವಿತದಿಂದ. ನಾನು ಒಂದು ಉದಾಹರಣೆ ಹೇಳ್ತಾನೆ. ಪೇತ್ರನ ಬಗ್ಗೆ ನೀವು ನೋಡಿದ್ರೆ, ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯದ 33ನೇ ವಚನದಲ್ಲಿ, ಮತ್ತಾಯ 26:33ರಲ್ಲಿ ಪೇತ್ರನು ಆತನಿಗೆ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿದರು, ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಉತ್ತರ ಕೊಡಲು. ಪೇತ್ರನು ಏನಂತ ಹೇಳ್ತಾ ಇದ್ದಾನೆ? ಅತಿಯಾದ ಆತ್ಮವಿಶ್ವಾಸ ಅವನಿಗೆ. ಏನು ಅತಿಯಾದ ಆತ್ಮವಿಶ್ವಾಸ?
ದೇವರೇ, ಎಲ್ಲರೂ ನಿನ್ನನ್ನ ಭಯಪಟ್ಟು ಹಿಂಜರಿದು ಬಿಟ್ಟು ಹೋಗಬಹುದು, ಆದರೆ ನಾನು ಆ ಥರ ಅಲ್ಲ. ಕೆಲವು ವಿಶ್ವಾಸಿಗಳನ್ನ ನಾನು ನೋಡ್ತೇನೆ, ಈ ಸಮಯದಲ್ಲಿ ನಾನು ನೆನೆಸ್ಕೊಳ್ತೇನೆ, ನಾನು ದುಃಖ ಪಡ್ತೇನೆ. ಯಾಕೆ ಗೊತ್ತಾ? ನಮ್ಮ ಬಳಿಯಲ್ಲಿ ಬರುವಂತ ಕೆಲವರು, ಪಾಸ್ಟ್ರೇ ನಾವು ನಿಮ್ಮ ಜೊತೆಯಲ್ಲೇ ಇರ್ತೀವಿ ಪಾಸ್ಟ್ರೇ, ನಾವು ಸೇವೆ ಮಾಡ್ತೀವಿ ಪಾಸ್ಟ್ರೇ, ನಾವು ಸಪೋರ್ಟಿವ್ ಆಗಿರ್ತೀವಿ ಪಾಸ್ಟ್ರೇ, ತುಂಬಾ ಪ್ರೀತಿ, ತುಂಬಾ ಏನೋ ಒಂಥರ ಅಕ್ಕರೆ ತೋರಿಸ್ತಾರೆ. ಆದರೆ ಮಧ್ಯದಲ್ಲಿ ಅವ್ರು ಹೇಳ್ತಾರೆ, ದಾರಿ ತಪ್ಪಿ ಹೋಗ್ಬಿಡ್ತಾರೆ. ಕೆಲವು ಸಾರಿ ಕೆಲವರು ಹೇಳುವಂತ ಮಾತುಗಳು ನಮಗಲ್ಲ. ಎಷ್ಟೋ ಜನರು ಏನ್ ಮಾಡ್ತಾರೆ, ಕ್ರಿಸ್ತನನ್ನ ಅರಿತುಕೊಂಡು ಬರುವಾಗ ಹೇಗೆ ಬರುತ್ತಾರಂತೆ ಗೊತ್ತಾ? ಬಂಡೆಯ ಮೇಲೆ ಬಿದ್ದ ಬೀಜದಂತೆ ಬರುತ್ತಾರೆ. ಅದೇನ್ ಮಾಡುತ್ತೆ, ಸ್ವಲ್ಪ ಮಣ್ಣಿರುತ್ತೆ, ಬೇರು ಬಿಡುತ್ತೆ, ಕಳಕಳಿಯಾಗಿ ಬರುತ್ತೆ. ಆದರೆ ಬೇರುಗಳು ಆಳವಾಗಿ ಹೋಗದ ಕಾರಣ ಅದು ಒಣಗಿ ಹೋಗುತ್ತದೆ. ಎಷ್ಟೋ ಜನ ಕ್ರೈಸ್ತರಾಗಿ ದೇವರನ್ನ ನಂಬಿಕೊಂಡು ಬಹಳ ಖುಷಿ ಖುಷಿಯಾಗಿ ಬರ್ತಾರೆ. ಓ, ಈ ದೇವರನ್ನ ಕಂಡುಕೊಂಡಿದ್ದಕ್ಕೆ ನಾನು ಸಂತೋಷ ಪಡುತ್ತೇನೆ, ಯೇಸು ಸ್ವಾಮಿ ನನ್ನನ್ನು ಪ್ರೀತಿಸಿದ್ದಾರೆ, ನನ್ನನ್ನು ಸೌಖ್ಯ ಮಾಡಿದ್ದಾರೆ, ನನಗೆ ಸಾಲವನ್ನು ತೀರಿಸಿದ್ದಾರೆ, ನನಗೆ ಕಷ್ಟಕ್ಕೆ ಸಹಾಯ ಮಾಡಿದ್ದಾರೆ, ನಾನು ಯೇಸುವನ್ನು ಬಿಡೋದಿಲ್ಲ, ನಾನು ನಂಬ್ತೀನಿ ಅಂತ. ನೀವು ಸಭೆಗಳಲ್ಲಿ ನೋಡ್ರಿ, ಕೆಲವು ಸಾರಿ ಕೆಲವರು ಬಂದು ಹಂಗೆ ಮಿಂಚಿದಂಗೆ ಮಿಂಚಿಬಿಟ್ಟು ಹೊರಟೋಗ್ತಾರೆ. ನೋಡಿದ್ದೀರಾ? ನಮ್ಮ ಸಭೆಯಲ್ಲಿ ಕೆಲವನ್ನ ಗಮನಿಸಿಲ್ಲ? ಹಂಗೆ ತಳಕ್ ಅಂತ ಬರ್ತಾರೆ, ಆದ್ರೆ ಸ್ವಲ್ಪ ದಿನದಲ್ಲೇ ಹಂಗೆ ಮಾಯ ಆಗ್ಬಿಡ್ತಾರೆ. ಅದಲ್ವಾ? ನಾನು ಅವ್ರನ್ನ ದೂಷಿಸ್ತಾ ಇಲ್ಲ, ಅಂದ್ರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಬರ್ತಾರೆ, ದೇವರಿಗಾಗಿ ಏನಾದರೂ ಮಾಡಬೇಕು, ದೇವರಿಗಾಗಿ ನಿಲ್ಲಬೇಕು ಅಂತ ಬರ್ತಾರೆ. ಆದರೆ ಆಮೇಲೆ ಅಯ್ಯೋ, ಯಾವುದೋ ಕಾರಣಕ್ಕೆ ಅವರು ಬಿದ್ದು ಹೋಗುತ್ತಾರೆ. ಪೇತ್ರನು ಕೂಡ ಬಹಳ ದುಡುಕು ಸ್ವಭಾವದವನು, ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿದವರು. ಇವತ್ತು ನಿಮ್ಮಲ್ಲಿ ಯಾರಾದರೂ ಅತಿಯಾದ ಆತ್ಮವಿಶ್ವಾಸದಿಂದ, ಇಲ್ಲ ನಾನು ಪರಲೋಕಕ್ಕೆ ಹೋಗ್ತೀನಿ, ನಾನು ಎಲ್ಲರಿಗಿಂತ ಉತ್ತಮ, ನಾನು ಬೆಸ್ಟು ಅಂದುಕೊಳ್ಳೋದಿದ್ರೆ ಮೊದಲು ಸ್ವಲ್ಪ ನಿಧಾನಿಸ್ರಿ. ನಾನು ಅವರಿಗಿಂತ ಪರವಾಗಿಲ್ಲ ಅಂದುಕೊಳ್ಳೋದು ಬೇಡ, ನಾನು ಪ್ರಾರ್ಥನೆಯಲ್ಲಿ ಬೆಳೆದು ಬಿಟ್ಟಿದ್ದೀನಿ ಅನ್ನೋದು ಬೇಡ, ನಾನು ವಾಕ್ಯವನ್ನು ತಿಳ್ಕೊಂಡು ಬಿಟ್ಟಿದ್ದೀನಿ ಅನ್ನೋದು ಬೇಡ. ಅದು ಗರ್ವಿಷ್ಠತನದ ರೀತಿಯಲ್ಲಿ ಆಗುತ್ತದೆ. ಸೈತಾನನು ಕೂಡ, ಲೂಸಿಫರನ್ನು ಕೂಡ ಪರಲೋಕದಲ್ಲಿ ಅದೇ ರೀತಿಯಲ್ಲಿದ್ದ. ನನಗಿಂತ ಉತ್ತಮರು ಯಾರೂ ಇಲ್ಲ, ನನಗಿಂತ ಬೆಸ್ಟ್ ಯಾರೂ ಇಲ್ಲ. ಅವನು ಅಂದುಕೊಂಡ ನಾನು ದೇವರಾಗ್ಬಿಡ್ಬೋದು. ಯಾಕಂದ್ರೆ ಕೆಲವು ಸಾರ ಅವನಿಗೆ ಅನಿಸ್ತು, ಓ ಎಲ್ಲರೂ ನನ್ನನ್ನು ಗೌರವಿಸ್ತಾ ಇದ್ದಾರೆ, ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂದ ತಕ್ಷಣ ಅವನು ಅಂದುಕೊಂಡ ನಾನು ಕೂಡ ದೇವರಾಗ್ಬಿಡ್ಬೋದು ಅಂದುಕೊಂಡ. ಆದರೆ ಯಾರೂ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಮನುಷ್ಯರು, ಭೂಮಿಯ ಮೇಲಿರುವಂಥವರು ಕೂಡ, ಕೆಲವು ಪಾಸ್ಟರ್ಗಳು ಕೂಡ ಅದೇ ರೀತಿಯಲ್ಲಿ ನಾನು ದೈವ ಸಂಭೂತ, ನಾನು ಎಲ್ಲದಕ್ಕಿಂತ ಮೇಲೂ ಅಂದುಕೊಳ್ಳುತ್ತೇವೆ. ತಪ್ಪು, ಆ ರೀತಿ ಇಲ್ಲ. ದೇವರೇ ಸರ್ವಶಕ್ತನು, ಆತನ ಮುಂದೆ ನಾವೆಲ್ಲರೂ ಆತನು ಸೃಷ್ಟಿಸಿದ ಸೃಷ್ಟಿಗಳು ಮಾತ್ರವೇ. ಪೇತ್ರನೊಂದು ಮಾತು ಹೇಳ್ತಾನೆ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿದರು. ಎಲ್ಲರೂ ಅಂದಾಗ ಹೆಂಗೆ ತೋರಿಸಿರ್ತಾನೆ ಅವನು? ಹೆಂಗೆ ತೋರಿಸಿರ್ತಾನೆ? ಬರೀ ಬಾಯಿ ಮಾತಲ್ಲಿ ಹೇಳ್ತೇನೆ. ನಾವು ಏನಾದರೂ ಒಂದು ಹೇಳ್ಬೇಕಾದ್ರೆ ಬರೀ ಬಾಯಿ ಮಾತಲ್ಲಿ ಸುಮ್ಮನೆ ಹಂಗೆ ಹೇಳ್ತೀವ? ತೋರಿಸ್ತೀವಲ್ವಾ? ಎಲ್ಲರೂ ಕೈ ಬಿಟ್ರು, ಹಿಂಗೆ ತೋರಿಸ್ತಾನೆ. ಅವನೆಲ್ಲ ಶಿಷ್ಯರು ಪಕ್ಕದಲ್ಲಿ ಇರ್ತಾರಲ್ಲ, ಎಲ್ಲರೂ ಕೈ ಬಿಟ್ರು, ನಾನು ಕೈ ಬಿಡಲ್ಲ, ನಾನು ದಿಗಿಲು ಬಿಡಲ್ಲ ಅಂತ ಹೇಳ್ದ. ಕೆಲವು ಸಾರಿ ಹಾಗೇನೆ, ಕೆಲವು ನಾವೇನ್ ಮಾಡ್ತೇವೆ, ಹೋಲಿಕೆ ಮಾಡಿಕೊಳ್ತೇವೆ, ತೋರಿಸ್ಕೊಳ್ತೇವೆ. ಎಲ್ಲರೂ ಹಂಗಿದ್ರೆ ನಾನು ಬೇರೆ ಅಂತ ಹೇಳ್ಕೊಳ್ತೇವೆ. ಇಲ್ಲಿ ನಾವು ನೋಡುವಾಗ ಪೇತ್ರನು ಹೇಳ್ತಾನೆ, ಇವರೆಲ್ಲರೂ ದಿಗಿಲು ಪಟ್ರು, ನಾನೇನ್ ಮಾಡಲ್ಲ. ನಿಜನಾ? ದಿಗಿಲು ಪಡ್ಲಿಲ್ವ ಅವನು? ಫಸ್ಟ್ ಒಂದು ಟೈಮ್ ದಿಗಿಲು ಪಡ್ಲಿಲ್ಲ. ಹೆಂಗೆ? ಅವ್ರು ಬಂದು ಹಿಡಿದ ತಕ್ಷಣ ಕತ್ತಿ ಎತ್ಕೊಂಡು ಒಂದು ಚಿಕ್ಕದ ಎತ್ಕೊಂಡು ಒಂದು ಕಿವಿ ಕಟ್ ಮಾಡಿಬಿಟ್ಟ. ಆದರೆ ಯೇಸು ಸ್ವಾಮಿ ಹೇಳಿದ, ಪೇತ್ರ ಹಂಗೆ ಮಾಡಬೇಡ ಅಂತ ಹೇಳಿ ಕಿವಿಯನ್ನು ಸರಿ ಮಾಡಿದ ನಂತರ ಪೇತ್ರನ ಕಾಣಿಸ್ತಾ ಇಲ್ಲ. ಅಲ್ಲಿ ಎಲ್ಲೋದ್ನೋ ಗೊತ್ತಿಲ್ಲ, ಓಡೋಗ್ಬಿಟ್ಟಿದ್ದಾನೆ. ಆದರೆ ಮತ್ತೆ ನಿಧಾನವಾಗಿ ಯೇಸುವನ್ನು ನೋಡಲಿಕ್ಕೆ ಬಂದಿದ್ದಾನೆ. ಏನಂತ ಹೇಳ್ದ? ಯಾರು ನಿಮ್ಮನ್ನ ದಿಗಿಲು ಪಟ್ಟು ಹಿಂಜರಿದ್ರು ಅಂತ ಹೇಳ್ತಾ ಇದ್ದಾನೆ. ಯಾರು ಭಯಪಟ್ಟು ಬಿಟ್ಟು ಹೋದ್ರು ಕೂಡ ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ ಸ್ವಾಮಿ ಅಂತ ಹೇಳಿದರು. ಆದರೆ ನಮಗ್ ಗೊತ್ತಿದೆ, ಯೇಸು ಸ್ವಾಮಿ ಹೇಳಿದ್ರು ಆ ಥರ ಅತಿಯಾದ ಆತ್ಮವಿಶ್ವಾಸ ಬೇಡ. ಕೆಲವರು ಏನಂದುಕೊಳ್ತಾರಂದ್ರೆ, ನಾನು ನಿಜವಾಗಿ ಎಲ್ಲೇ ಇರಲಿ ನಾನು ಪಾಪ ಮಾಡಲ್ಲ, ನಾನು ಎಲ್ಲೇ ಹೋಗಲಿ ನಾನು ಕೆಟ್ಟದ್ದು ಮಾಡಲ್ಲ, ನಾನು ಹೆಂಗೆ ಇದ್ರೂ ನಾನು ದೇವ್ರಿಗೆ ವಿರೋಧವಾಗಿ ನಡೆಯಲ್ಲ ಅಂತ ಚಾಲೆಂಜ್ ಮಾಡ್ತಾರೆ. ಅದು ಒಳ್ಳೇದಲ್ಲ. ಯಾಕೆಂದರೆ ಕೆಲವು ಸಾರಿ ಆ ರೀತಿ ನಾವು ಪರಿಶುದ್ಧರು ಅಂದುಕೊಳ್ಳುವಾಗಲೇ ಸೈತಾನನು ನಮ್ಮನ್ನ ಹಿಂಬಾಲಿಸ್ತಾನೆ,
ನಮ್ಮನ್ನು ಬೀಳಿಸಕ್ಕೆ ನೋಡ್ತಾನೆ, ಭಯಪಡಿಸಕ್ಕೆ ನೋಡ್ತಾನೆ. ನಾವು ಎಚ್ಚರಿಕೆಯಿಂದಿರಬೇಕು. ಅದಕ್ಕೆ ಪೌಲನು ಹೇಳ್ತಾ ಇರುವಂತ ಮಾತು, ನೀವು ನಿಂತಿದ್ದೀರಾ ಎಂದು ನೆನೆಸುವಾಗ ಹುಷಾರಾಗಿರ್ರಿ, ನೀವು ಜಾರಿ ಬೀಳುವ ಸಾಧ್ಯತೆ ಇದೆ, ಜಾರಿ ಬೀಳುವ ಸಾಧ್ಯತೆ ಇದೆ. ಆದ್ರಿಂದ ಪೌಲನು ಹೇಳ್ತಾ ಇರುವಂಥದ್ದು, ಒಂದು, ನಮ್ಮ ಜೀವನದಲ್ಲಿಯೂ ಕೂಡ ನಾನು ಎಂದಿಗೂ ಪಾಪ ಮಾಡೋದಿಲ್ಲ, ನನಗೆ ಆ ಥರ ಅವರಿಗೆ ಅನಾರೋಗ್ಯ ಬಂದಂಗೆ ನನಗೆ ಅನಾರೋಗ್ಯ ಬರಲ್ಲ, ಅವರಿಗೆ ಅಪಘಾತ ಆದಾಗೆ ನನಗೆ ಯಾವುದು ಅಪಘಾತ ಆಗಲ್ಲ. ಅಂದ್ರೆ ನಾವು ಅತಿಯಾದ ಆತ್ಮವಿಶ್ವಾಸದಿಂದ ಗರ್ವಿಷ್ಠರಾಗಿದ್ದು ನಾವು ಬಲಶಾಲಿಗಳೆಂದುಕೊಳ್ಳುವುದು ತಪ್ಪು. ಎರಡನೇದಾಗಿ, ಅಹಂಕಾರ ಪಡುವುದು ಒಳ್ಳೆಯದಲ್ಲ. ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಎರಡನೇದು, ಅಹಂಕಾರ ಪಡುವುದು ಒಳ್ಳೆಯದಲ್ಲ. ಆರೋಗ್ಯ ಚೆನ್ನಾಗಿದ್ದಾಗ ನಾವು ದೇವರನ್ನ ನೆನೆಸುವುದೇ ಇಲ್ಲ, ಅದೊಂದು ರೀತಿಯಾದ ಅಹಂಕಾರ. ಯಾಕೆಂದ್ರೆ ನಾವು ನನಗೆ ಆರೋಗ್ಯ ಇದೆ ಬಿಡು, ದೇವರ ಅಗತ್ಯ ಇಲ್ಲ ಅಂದುಕೊಳ್ಳುತ್ತೇವೆ. ಪಾಸ್ ಆದ ಮೇಲೆ ದೇವರ ಅಗತ್ಯ ಇಲ್ಲ ಅಂದುಕೊಳ್ಳುತ್ತೇವೆ. ಜಾಬ್ ಸಿಕ್ಕಿದ ಮೇಲೆ ನಮಗೆ ದೇವರ ಅಗತ್ಯ ಇಲ್ಲ ಅಂದುಕೊಳ್ತೇವೆ. ಎಲ್ಲ ನಮಗೆ ಕಷ್ಟ ಮುಗಿದ ಮೇಲೆ ದೇವರ ಅಗತ್ಯ ಇಲ್ಲ ಅಂದುಕೊಳ್ಳುತ್ತೇವೆ. ದೇವರ ಅಗತ್ಯ ಎಲ್ಲ ಸಮಯಗಳಲ್ಲಿ ನಮಗೆ ಇದೆ. ಹೌದಾ ಇಲ್ವಾ? ನಾವು ಕಷ್ಟದಲ್ಲಿದ್ದಾಗಲೂ ಸುಖದಲ್ಲಿದ್ದಾಗಲೂ ಆತನು ನಮಗೆ ಬೇಕು. ಆತನನ್ನು ಬಿಟ್ಟು ನಾವೇನು ಮಾಡಕ್ಕೆ ಆಗಲ್ಲ. ಯೇಸು ಸ್ವಾಮಿ ಹೇಳಿದರು, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ. ಅದು ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ಬಿಟ್ಟು ನೀವೇನು ಮಾಡಲಾರಿರಿ. ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತದೆ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಉಬ್ಬಿನಿಂದ ಏನು? ದೊಬ್ಬು. ಉಬ್ಬಿಕೊಳ್ಳುವಾಗ ದೊಬ್ಬಲ್ಪಡುತ್ತಾರೆ. ಸಂಸೋನನ ಬಗ್ಗೆ ನಿಮಗೆಲ್ಲ ಗೊತ್ತಿದೆಯಲ್ಲ. ಸಂಸೋನನು ಫಸ್ಟ್ ಟೈಮ್ ಏನ್ ಮಾಡ್ದ? ಸುಳ್ಳು ಹೇಳ್ದ, ದಲೀಲರ ಹತ್ರ ಜಯಿಸ್ಬಿಟ್ಟ. ಎರಡನೇ ಸಾರಿನೂ ಜಯಿಸ್ಬಿಟ್ಟ. ಆದರೆ ಮೂರನೇ ಸಾರಿ ಏನಾಯ್ತು ಅಲ್ವಾ? ಅಹಂಕಾರ ತಾನೇ ಅವನು. ಮೊದಲನೇ ಸಾರಿ ದೇವರ ಅವಕಾಶ, ಓಕೆ, ಅವನು ಹೇಳಿದ್ರ, ಇಲ್ಲ ನನಗೆ ಈ ತರ ಕಟ್ಟಿಬಿಡು, ನನಗೆ ಶಕ್ತಿ ಇಲ್ದಿರಾಗೋಗ್ತದೆ, ನನಗೆ ಕಣ್ಣು ಕಟ್ಟಿಬಿಡು, ನನಗೆ ಶಕ್ತಿ ಇಲ್ದಿರಾಗೋಗ್ತದೆ, ಈ ತರ ಎಲ್ಲ ಹೇಳ್ಕೊಂಡು ಬಂದ. ಕೊನೆಗೆ ಒಂದು ಸಾರಿ ಅವನ ಸೀಕ್ರೆಟ್ ಅನ್ನ ಹೇಳಿಬಿಟ್ಟ. ಅವನಿಗೇನಿತ್ತು ಗೊತ್ತಾ ಅವನ ಮನಸ್ಸಲ್ಲಿ? ನನ್ನನ್ನು ಜಯಿಸೋರು ಯಾರು ಇಲ್ಲ, ನನ್ನನ್ನು ಸೋಲಿಸೋರು ಯಾರು ಇಲ್ಲ, ನಾನು ಉತ್ತಮ, ನಾನು ಬೆಸ್ಟ್ ಅಂದುಕೊಂಡಿದ್ದ. ಆದರೆ ನಮಗೆ ಗೊತ್ತಿದೆ, ದೇವರ ಆತ್ಮನು, ದೇವರ ಶಕ್ತಿ ಅವನಲ್ಲಿ ಇರುವ ತನಕ ಅವನನ್ನು ಯಾರೂ ಜಯಿಸಲಿಕ್ಕಾಗಲಿಲ್ಲ. ಆದರೆ ಯಾವಾಗ ಅವನಲ್ಲಿ ಗರ್ವಿಷ್ಠತನ ಬಂತೋ ಆಗ ಅವನನ್ನು ಏನಾದ? ಬಿದ್ದು ಹೋದ. ಹೇಗಾಯ್ತು ಅಂದ್ರೆ, ಅವನೊಟ್ಟಿಗೆ ಏನ್ ಮಾಡ್ತಾ ಇದ್ರು? ಮಕ್ಕಳು ಆಡ್ಕೊಳ್ತಾ ಇದ್ರಂತೆ. ಅಂತಹ ಸ್ಥಿತಿಗೆ ಬಂದ್ಬಿಟ್ಟು ಅವನನ್ನ ಕಂಬಗಳಿಗೆ ಕಟ್ಟಿ ಅವನನ್ನ ಒಂದು ಜೋಕರ್ ಆಗಿ ನೋಡಲಿಕ್ಕೆ ಪ್ರಾರಂಭಿಸಿದ್ರು. ಬಲಶಾಲಿಯಾಗಿದ್ದವನು, ಒಂದು ಹೀರೋ ತರ ಇದ್ದವನು ಇವತ್ತು ಝೀರೋ ಆಗ್ಬಿಟ್ಟ. ಕಾರಣ ಏನು ಗೊತ್ತಾ? ಅವನ ಅಹಂಕಾರ. ನನ್ನನ್ನ ಜಯಿಸಕ್ಕೆ ಯಾರಿಂದಲೂ ಆಗಲ್ಲ, ನನ್ನನ್ನು ಬೀಳಿಸಕ್ಕೆ ಯಾರಿಂದಲೂ ಆಗಲ್ಲ ಅಂತ ಅಂದುಕೊಂಡ. ಆದರೆ ಸಂಸೋನನು ಆ ಸ್ಥಿತಿಗೆ ಬಂದನು. ನನ್ನ ಪ್ರಿಯ ದೇವಜನರೇ, ಇವತ್ತು ಇಲ್ಲಿ ಹೇಳುತ್ತಿರುವಂತ ಮಾತು ದೇವರ ವಾಕ್ಯ ಹೇಳುತ್ತದೆ, ಉಬ್ಬಿನಿಂದ ದೊಬ್ಬಲ್ಪಡುತ್ತೇವೆ, ಉಬ್ಬಿಕೊಳ್ಳಬಾರದು. ಯಾವತ್ತೂ ಆಗಲಿ ನಮಗೆ ದೇವರು ಕೊಟ್ಟಿರುವ ಆಶೀರ್ವಾದ, ಅಪ್ಪ ಇದು ನಿನ್ನ ದಾನ ಅಂದುಕೊಳ್ಳಬೇಕು. ಭಿಕ್ಷೆ ಅಲ್ಲ. ದೇವರಿಂದ ನಮಗೆ ಭಿಕ್ಷೆ ಸಿಗಲ್ಲ, ದೇವರಿಂದ ನಮಗೆ ದಾನ. ಏನ್ ಸಿಗುತ್ತೆ? ದಾನ. ಇವತ್ತು ನನಗಾಗಲಿ ನಿಮಗಾಗಲಿ ಏನಾದರೂ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ದಾನ. ಅದು ದೇವರೇ ನೀನು ನನಗೆ ಪ್ರೀತಿ ಮಾಡಿ ಕೊಟ್ಟಿರೋದು, ನೀನು ಕೃಪೆಯಿಂದ ನನಗೆ ಕೊಟ್ಟಿರೋದು, ನನ್ನನ್ನು ನೀನು ದಯೆಯಿಂದ ನೀನು ಕೊಟ್ಟಿರೋದು ಹೊರತು ನಾವು ಕಷ್ಟಪಟ್ಟು ಪಡೆದುಕೊಂಡಿದ್ದು ಅಲ್ಲವೇ ಅಲ್ಲ. ಲೋಕದ ಜನರು ಹೇಳ್ತಾರೆ ಆ ರೀತಿ, ನಾನು ಕಷ್ಟಪಟ್ಟು ನಾನು ಪಾಸ್ ಮಾಡಿದೆ, ನಾನು ಕಷ್ಟಪಟ್ಟು ಇದನ್ನು ಸಂಪಾದಿಸಿದೆ ಅಂತ. ಆದರೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅಹಂಕಾರದಿಂದಿರಬಾರದು. ನಾವು ಯಾವಾಗಲೂ ದೇವರಿಗೆ ವಂದನೆಯನ್ನ ಸಲ್ಲಿಸುವಂತವರಾಗಿರಬೇಕು. 3 ಉದಾಹರಣೆಗಳನ್ನ ಈ ಉಬ್ಬಿನಿಂದ ದೊಬ್ಬನ ನಾನು ಹೇಳುತ್ತೇನೆ. ಒಂದು, ಸೈತಾನನು ಮೊದಲ ಪಾಪ ಮಾಡಿ ಗರ್ವದಿಂದ ಅವನೇನು ಮಾಡಿದ? ದೊಬ್ಬಲ್ಪಟ್ಟ. ಎರಡನೇದಾಗಿ, ಆದಾಮ ಅವಳು ಕೂಡ ತಾವು ಸೈತಾನನ ಮಾತನ್ನ ಕೇಳಿ ಅವರು ಅಲ್ಲಿಂದ ದೊಬ್ಬಲ್ಪಟ್ಟಳು, ದೊಬ್ಬಲ್ಪಟ್ಟರು. ನೆಬುಕದ್ ನೇಚರ್ನು ಕೂಡ ನನಗಿಂತ ಉನ್ನತ ಅರಸ ಯಾರೂ ಇಲ್ಲ ಅಂದುಕೊಳ್ತಾ ಇದ್ದ. ಅವನು ನನ್ನನ್ನು ಸೋಲ್ಸಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಅಂದುಕೊಳ್ತಾ ಇದ್ದ. ನಮಗೆ ಮಾಡರ್ನ್ ಎಕ್ಸಾಂಪಲ್ ಯಾವುದಂದ್ರೆ ಅಲೆಕ್ಸಾಂಡರ್, ಹೌದಲ್ವಾ? ಅಲೆಕ್ಸಾಂಡರ್ ಅಂತ ಹೇಳುವಾಗ ನಮಗೆಲ್ಲರಿಗೂ ಗೊತ್ತಾಗುತ್ತೆ, ಅವನು
ಸೋಲಿಲ್ಲದ ಸರದಾರ, ಹೌದಲ್ವಾ? ಸೋಲಿಲ್ಲದೆ ಇರುವಂತ ಸರದಾರ. ಆದರೆ ಒಂದು ಸಾರಿ ಅವನ ಜೀವನ ಅಂತ್ಯ ಬಂದೇ ಬಿಡ್ತು. ಅಂತ್ಯ ಬಂದಾಗ ಅವನಿಗೆ ಅರ್ಥ ಆಯಿತು, ಮನುಷ್ಯನು ಯಾವುದಕ್ಕೂ ಸ್ಥಿರನಲ್ಲ, ಎಲ್ಲದಕ್ಕೂ ಬೇರೆಯವರ ಮೇಲೆ ಆಧಾರ ಆಗಲೇಬೇಕು. ನಾನು ಬರಿಕೈಯವನು, ನಾನೇನೂ ಇಲ್ಲ, ನಾನು ನಿಶ್ಶಕ್ತನು ಅಂತ ಅವನು ಹೇಳಿದನು. ಇವತ್ತು ನನ್ನ ಪ್ರಿಯ ದೇವಜನರೇ, ಎಷ್ಟೋ ಹಣವಂತರು, ಎಷ್ಟೋ ಬಲಶಾಲಿಗಳು, ಎಷ್ಟೋ ಸಾಧಕರು, ಎಷ್ಟೋ ಪಂಡಿತರು, ಎಷ್ಟೋ ವಿಜ್ಞಾನಿಗಳು, ಅವರ ಸಾಧನೆಗಳೆಲ್ಲವೂ ಏನೂ ಇಲ್ಲದೆ ಹೋಗಿದೆ. ಆದರೆ ಯಾರು ಕರ್ತನಲ್ಲಿರುತ್ತಾರೋ, ದೇವರನ್ನು ನೆನೆಸುತ್ತಾರೋ ಅವರ ಹೆಸರುಗಳು ನೋಡಿ, ಇತಿಹಾಸದಲ್ಲಿ ಬೈಬಲಲ್ಲಿರೋ ಹೆಸರುಗಳನ್ನು ಎಷ್ಟು ದೇಶದಲ್ಲಿ, ಎಷ್ಟು ಸ್ಥಳಗಳಲ್ಲಿ ನೆನಪಿಸ್ಕೊಳ್ತಾರಲ್ವಾ? ಬೇರೆ ಯಾವುದಾದ್ರೂ ಇತಿಹಾಸದಲ್ಲಿರೋ ಪುಸ್ತಕಗಳಲ್ಲಿರೋರನ್ನ ಯಾರಾದ್ರೂ ನೆನೆಸ್ಕೊಳ್ತಾರ ನೋಡಿ? ಅದಕ್ಕೆ ಅವಕಾಶ ಇಲ್ಲ. ಅಂದ್ರೆ ದೇವರು ಉಪಯೋಗಿಸಿದ ವ್ಯಕ್ತಿಗಳು ಅಷ್ಟೊಂದು ಆಶೀರ್ವಾದವನ್ನು ಹೊಂದುತ್ತಾರೆ. ಲೋಕದ ಸಾಧನೆಗಳೆಲ್ಲವೂ ವ್ಯರ್ಥವಾಗುತ್ತದೆ ಎಂದು ದೇವರ ವಾಕ್ಯದಲ್ಲಿ ಹೇಳುತ್ತದೆ. ದೇವರು ಯಾರಿಗೆ ಕೃಪೆ ಕೊಡುತ್ತಾನೆ? ನಾವು ನೋಡ್ತಾ ಇದ್ದೇವೆ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ, ಜೇಮ್ಸ್ 4:6 ಅಲ್ಲಿ ಹೇಳುತ್ತದೆ. ಯಾಕೋಬ 4:6, ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆಮೆನ್, ಹಾಲೆಲೂಯ. ಯಾರಿಗೆ ಕೊಡ್ತಾನಂತೆ? ಅಹಂಕಾರಿಗಳಿಗೆ ಎದುರಿಸ್ತಾನೆ, ದೀನರಿಗೆ ಕೃಪೆಯನ್ನು. ಎಷ್ಟೋ ಜನರು ದೇವರಿಗೆ ವಿರುದ್ಧವಾಗಿ ನಿಂತವರಿದ್ದಾರೆ, ಇಲ್ವಾ? ಇವತ್ತು ನಿಂತಿದ್ದಾರೆ, ಮುಂದೆಯೂ ನಿಲ್ಲುತ್ತಾರೆ, ಹಿಂದೆಯೂ ನಿಂತವರಿದ್ದಾರೆ. ಯೇಸುವಿನ ನಾಮವನ್ನು ಇಲ್ಲದೆ ಮಾಡುತ್ತೇವೆಂದು ನಿಂತವರಿದ್ದಾರೆ. ಇಷ್ಟಕ್ಕೂ ಯೇಸುವಿನ ನಾಮ ಏನ್ ಮಾಡ್ತಾ ಇದೆ? ಏನ್ ಮಾಡ್ತಾ ಇದೆ? ಸಮಾಜವನ್ನು ಕೆಡಿಸ್ತಾ ಇದೆಯಾ? ಉಗ್ರಗಾಮಿಗಳನ್ನು ಎಬ್ಬಿಸ್ತಾ ಇದೆಯಾ? ಸಮಾಜದಲ್ಲಿ ಕೊಲೆಗಳನ್ನ ಮಾಡಿ ಅಂತ ಹೇಳ್ತಾ ಇದೆಯಾ? ಕಳ್ಳತನ ಮಾಡ್ರಿ ಅಂತ ಹೇಳ್ತಾ ಇದೆಯಾ? ವ್ಯಭಿಚಾರ ಮಾಡ್ರಿ ಅಂತ ಹೇಳ್ತಾ ಇದೆಯಾ? ಇನ್ನೊಬ್ಬರನ್ನ ನಾಶ ಮಾಡ್ರಿ ಅಂತ ಹೇಳ್ತಾ ಇದೆಯಾ? ಮೋಸ ಮಾಡು ಅಂತ ಹೇಳ್ತಾ ಇದೆಯಾ? ಲಂಚ ತಗೋ ಅಂತ ಹೇಳ್ತಾ ಇದೆಯಾ? ಯಾವುದನ್ನು ಹೇಳ್ತಾ ಇದೆ? ಬೈಬಲ್ ಹೇಳೋದು ಪ್ರೀತಿ ಮಾಡು, ಸಹಾಯ ಮಾಡು, ಕರುಣೆ ತೋರಿಸು, ದಯೆ ತೋರಿಸು, ಕ್ಷಮಿಸು, ಪ್ರಾರ್ಥಿಸು, ಅವರನ್ನ ಸೇರಿಸಿಕೋ, ಶತ್ರುಗಳನ್ನು ಕೂಡ ಸೇರಿಸಿಕೋ ಅಂತ ಹೇಳುವಂತ ಗ್ರಂಥ ಈ ಬೈಬಲ್. ಇದು ಸತ್ಯಕ್ಕೆ ಆಧಾರವಾಗಿದೆ, ದೇವರಿಗೆ ಸಾಧಕವಾಗಿದೆ. ಇದನ್ನು ಎದುರಿಸುವಂತ ವ್ಯಕ್ತಿಗಳು ನಾಶವಾಗಿ ಹೋಗ್ತಾರೆ ಹೊರತು ಇದು ನಾಶವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಇದು ದೈವ ಪ್ರೇರಿತವಾದದ್ದೇ ಹೊರತು ಮನುಷ್ಯಕ ಪ್ರೇರಿತವಲ್ಲ. ಇದು ಮನುಷ್ಯರಿಂದ ಸ್ಥಾಪಿತವಾಗಿದ್ದರೆ ಯಾವತ್ತೋ ನಿಂತು ಹೋಗ್ತಾ ಇತ್ತು. ಎಷ್ಟೋ ಜನರು ಧರ್ಮಗಳನ್ನು ಸ್ಥಾಪಿಸಿದ್ದಾರೆ, ನಿಂತು ಹೋಗಿದ್ದಾವೆ. ಎಷ್ಟೋ ಜನರು ಗ್ರಂಥಗಳನ್ನು ಬರೆದಿದ್ದಾರೆ, ಅದು ಇಲ್ಲದೆ ಹೋಗಿದ್ದಾವೆ. ಎಷ್ಟೋ ಜನರು ಸಾಧನೆ ಮಾಡಿದ್ದಾರೆ, ಅವೆಲ್ಲವೂ ನೆನಪಿಗೆ ಇಲ್ಲದೆ ಹೋಗಿದೆ. ಈ ಗ್ರಂಥ ಇವತ್ತಿಗೂ ಉಪಯೋಗಿಸಲ್ಪಡ್ತಾ ಇದೆ ಅಂದ್ರೆ ಕಾರಣ ಈ ಗ್ರಂಥ ಮಾನುಷಿಕವಲ್ಲ, ಇದು ದೈವಿಕವಾದದ್ದು. ಹಾಲೆಲೂಯಾ. ಆದ್ರಿಂದ ದೇವರ ವಾಕ್ಯ ಇಲ್ಲಿ ನಮಗೆ ಹೇಳುತ್ತಾ ಇರುವಂತದ್ದು, ದೀನತೆಯಿಂದ ಬರುವಂತ ವ್ಯಕ್ತಿಗಳನ್ನ ತಗ್ಗಿಸಿಕೊಳ್ಳುವ, ದೇವರಿಗೆ ಒಪ್ಪಿಸುವ, ದೇವರನ್ನ ನಂಬುವ ಜನರನ್ನ ಕೃಪೆಯಿಂದ ತುಂಬಿಸುತ್ತಾನೆ ಹೊರತು ಅವರೆಂದಿಗೂ ಬಿದ್ದು ಹಾಳಾಗುವುದಿಲ್ಲ. ಎಷ್ಟೋ ಸಾರಿ ದುಷ್ಟನು, ಲೋಕವು ಇಂಥ ಜನರನ್ನ, ಕ್ರೈಸ್ತರನ್ನ, ಜನರನ್ನ ನಿಲ್ಲಿಸುವುದಕ್ಕೆ, ತಪ್ಪಿಸುವುದಕ್ಕೆ, ಹಾಳು ಮಾಡುವುದಕ್ಕೆ ಪ್ರಯತ್ನಿಸಬಹುದು. ಆದರೆ ಒಳ್ಳೆತನವನ್ನು ನಿಲ್ಲಿಸಿ ಏನು ಪ್ರಯೋಜನ ಅಲ್ವಾ? ನನಗೆ ಗೊತ್ತಿರುವಂತ ಒಬ್ಬ ಬ್ರದರ್ ಅವರು ಹೇಳ್ತಾರೆ, ಪಾಸ್ಟರ್ ನಮ್ಮ ಬ್ರದರ್ ಹೇಳ್ತಾ ಇದ್ದಾರೆ, ತುಂಬಾ ಹಣ ಇದೆ ಅವ್ರ ಹತ್ರ. ಅವ್ರು ಹೇಳ್ತಾ ಇದ್ದಾರೆ, ನೀವು ಯೇಸುವನ್ನ ಬಿಟ್ಬಿಟ್ಟು ಬಂದ್ರೆ, ಏನು ಯೇಸುವನ್ನ ಬಿಟ್ಬಿಟ್ಟು ಬಂದ್ರೆ ಅವರಿಗೆ ನಾನೇನ್ ಮಾಡ್ತೀನಿ, ನಮ್ಮ ಅಣ್ಣನಿಗೆ, ಇವ್ರ ಅಣ್ಣ ಯೇಸುವನ್ನ ನಂಬಿದವ್ರ ಅಣ್ಣ, ನಂಬದೇ ಇರೋರು ತಮ್ಮ, ಅವ್ರು ಹೇಳ್ತಾರೆ ಅವ್ರಿಗೆ ಹೊಲ ಕೊಡಿಸ್ತೀನಿ, ಕಾರ್ ಕೊಡಿಸ್ತೀನಿ, ಅವ್ರಿಗೆ ಏನ್ ಬೇಕೋ ಕೊಡಿಸ್ತೀನಿ. ಆದ್ರೆ ಅವ್ರು ಏನ್ ಬಿಟ್ಬಿಟ್ಟು ಬರ್ಬೇಕು? ಯಾಕೆ ಹಂಗೆ ಕೊಡ್ಸಕ್ಕಾಗಲ್ವಾ? ಹಂಗೆ ಕೊಡ್ಸಕ್ಕಾಗಲ್ವಾ? ಅಣ್ಣ ತಾನೇ, ಹೊಲ ಕೊಡಿಸ್ ಬಿಟ್ಬಿಟ್ಟು ಬಂದ್ರೆ ಕೊಡಿಸ್ತೀನಿ, ಇಲ್ಲ ಅಂದ್ರೆ ಕೊಡ್ಸಲ್ಲ. ಇಷ್ಟಕ್ಕೂ ಏನ್ ಮಾಡಿದಾರೆ ಅವರು? ಯೇಸುವನ್ನ ನಂಬಿ ಏನನ್ನ ಕೆಟ್ಟದ್ದು ಮಾಡ್ತಾ ಇದ್ದಾರ? ನೀನ್ ಏನೋ ಅವನು ವ್ಯಭಿಚಾರಿಯಾಗಿ, ಕಳ್ಳನಾಗಿ, ಕೆಟ್ಟವನಾಗಿ ಹೋದ್ರೆ ಆ ಕೆಟ್ಟತನ ಬಿಟ್ಟು ಬರ್ಲಿ ಅವನು, ನಾನು ಕೊಡ್ತೀನಿ ಅನ್ಬೇಕು. ಒಳ್ಳೆಯವನಾಗಿ ಹೋಗಿರೋನ್ನ ಯೇಸುವನ್ನು ಬಿಟ್ಟು ಬಂದ್ರೆ ನಾನು ಹೊಲ ಕೊಡ್ತೀನಿ, ಕಾರ್ ಕೊಡ್ತೀನಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರೆ, ಹಾಗಾದ್ರೆ ಹಾಗೆ ಮಾಡಕ್ಕಾಗಲ್ವಾ? ಸಮಾಜದಲ್ಲಿ ಇವತ್ತಿರುವಂತವ್ರು ಏನಾಗಿದ್ದಾರೆ ಗೊತ್ತಾ? ಎಷ್ಟೋ ಜನ ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ಏನೋ ವಯಸ್ಸಾದವರಿದ್ದಾರೆ, ಬೀದಿಗಳಲ್ಲಿ ಅಲಿಯುವರಿದ್ದಾರೆ. ಕೆಲವು ಜನ ಏನ್ ಹೇಳ್ತಾರೆ ಗೊತ್ತಾ?
ನೀವು ಚರ್ಚ್ಗೆ ಹೋಗೋದು ಬಿಟ್ಬಿಡ್ರಿ, ನಿಮಗೆ ಬೇಕಾದ್ರೆ ನಾವು ಏನು ಬೇಕಾದ್ರೂ ಕೊಡ್ತೀವಿ ಅಂಥವ್ರಿಗೆ ಕೊಡ್ರಿ. ಇವ್ರಿಗೆ ಯಾಕೆ ಕೊಡಬೇಕು? ಚರ್ಚ್ಗೆ ಹೋಗಿ ನಿಲ್ಲಿಸಿದ್ರೆ ನೀವು ಕೊಡ್ತೀವಿ ಅಂತ ಹೇಳೋದು ಯಾಕೆ? ಕಳೆದ ಸಾರಿ ಒಬ್ಬರು ಹಂಗೆ ಹೇಳಿದರು, ಒಬ್ಬ MLA ಅವರು ಹಂಗೆ ಹೇಳಿದ್ದಾರೆ, ಯಾರು ಯೇಸುವನ್ನು ಬಿಟ್ಟು ಬರ್ತಾರೋ ಅವ್ರಿಗೆ 5 ಲಕ್ಷ ದುಡ್ಡು, ಒಂದು ಸೈಟು. ಮತ್ತೆ ಪಾಪ ಯಾರಿಗೆ ಸೈಟ್ ಇಲ್ವೋ ಅವ್ರಿಗೆ ಕೊಡ್ರಿ ಅಲ್ವಾ? ಕ್ರೈಸ್ತರನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕು? ಯೇಸುವನ್ನು ಬಿಟ್ಟು ಬಂದರೆ ನಿಮಗೆ ಕೊಡ್ತೀರಿ ಅಂತ. ಅಂದರೆ ದೇವರ ವಾಕ್ಯ ಹೇಳ್ತದೆ, ಅಂಥ ಅಹಂಕಾರಿಗಳನ್ನು ದೇವರು ಏನು ಮಾಡ್ತಾರೆ? ದೇವರು ನೋಡ್ಕೊಳ್ತಾರೆ. ಆದರೆ ಯಾರು ದೀನರಾಗಿರುತ್ತಾರೋ ಅವರಿಗೆ ದೇವರು ಏನು ಮಾಡ್ತಾನೆ? ಅನುಗ್ರಹವನ್ನ ಕೊಡುತ್ತಾನೆ. ಹಾಲೆಲೂಯ. ಏನು ಅನುಗ್ರಹ? ಯಾವ ಅನುಗ್ರಹ? ಮನುಷ್ಯರು ಅನುಭವ ಮಾಡದೇ ಇರುವಂತ ಅನುಗ್ರಹವನ್ನ ದೇವರು ನಮಗೆ ಕೊಡುತ್ತಾರೆ. ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ. ಯೇಸುವನ್ನ ನಂಬಿದ ಮಕ್ಕಳು, ನಿಜವಾಗಿ ನಂಬಿದ ಮಕ್ಕಳು ಹೆಂಗಿರ್ತಾರೆ ಗೊತ್ತಾ? ಇವತ್ತು ನಾನು ಸತ್ತರೂ ಕೂಡ ನನಗೇನು ಚಿಂತೆ ಇಲ್ಲ. ಹೌದಾ ಇಲ್ವಾ? ಎಷ್ಟೋ ಜನ ದೇವಸೇವಕರು ಹೇಳಿದರೆ ಸಾವು ನೋ ಪ್ರಾಬ್ಲಮ್, ಏನು ಚಿಂತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ನಿದ್ದೆ ಮಾಡ್ತೀನಿ, ಅಲ್ಲಿ ಎದ್ದು ಹೇಳ್ತೀನಿ ಅಲ್ವಾ? ಅದೇ ಲೋಕ ಜನಕ್ಕೆ ಸಾವು ಅಂದ್ರೆ ಬೆಳಗ್ಗೆ ಯಾಕೆ ಸಾವು ಮಾತಾಡ್ತೀರಿ, ಸುಮ್ಮನೆ ಇರ್ರಿ ಅಂತಾರೆ ಅಲ್ವಾ? ರಾತ್ರಿ ಯಾವಾಗ ಮಾತಾಡಿದ್ರು, ಮಧ್ಯಾಹ್ನ ಎತ್ತಿದ್ರೆ ಬಿಸಿಲೊತ್ತಲ್ಲಿ ಯಾಕೆ ಮಾತಾಡ್ತೀರಿ, ಸುಮ್ಮನೆ ಇರ್ರ ಅಂತಾರೆ. ಸಂಜೆ ಮಾತಾಡ್ರಿ, ಕತ್ಲಾಗೋ ಟೈಮಲ್ಲಿ ಮಾತಾಡ್ಬೇಡ್ರಿ ಸುಮ್ರಿ ಅಂತ. ಮಧ್ಯರಾತ್ರಿಯಲ್ಲಿ ಇನ್ನೂ ಅಯ್ಯೋ ರಾತ್ರಿ ಹೊತ್ತು ಯಾಕೆ ಸಾವು ಅಂತೀರಿ, ಸುಮ್ಮನೆ ಇರ್ರಿ ಅಂತಾರೆ. ಮತ್ತೆ ಇನ್ಯಾವಾಗ ಮಾತಾಡಬೇಕು? ಯಾವಾಗ ಮಾತಾಡಿದ್ರು ಅಯ್ಯೋ ಸುಮ್ಮನೆ ಇರ್ರಿ ಅಂತಾರೆ. ಅಂದ್ರೆ ಭಯ 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 ಅಲ್ವಾ? ಅಯ್ಯೋ ಸುಮ್ಮನೆ ಇರ್ರಿ ಅಂತ. ಅಯ್ಯೋ, ದೇವರ ಮಕ್ಕಳಿಗೆ ಅದು ಯಾವುದು ಭಯ? ಕೆಲವರಿಗೆ ಅಮಾವಾಸ್ಯೆ ಅಂದ್ರೆ ಭಯ. ಅಮಾವಾಸ್ಯೆ, ನಮಗೆ ಅಮಾವಾಸ್ಯೆ ಯಾವಾಗ ಬಂದು ಹೋಗುತ್ತೋ ಗೊತ್ತಾಗಲ್ಲ. ಸತ್ಯವಾಗಿ ನನ್ನ ಲೈಫಲ್ಲಿ ಒಂದು 20-25 ವರ್ಷ ಆಗಿದೆ, ನನ್ನ ಅಮಾವಾಸ್ಯೆ ಯಾವತ್ತು ಬರುತ್ತೋ ನನಗೆ ಗೊತ್ತಿಲ್ಲ. ಆದರೆ ಕೆಲವರು ಸೇವಕರು ಇದ್ದಾರೆ, ಅಮಾವಾಸ್ಯೆ ಬರ್ತದೆ ಎಚ್ಚರವಾಗಿರ್ರಿ ನಮ್ಮ ವಿಶ್ವಾಸಿಗಳೆಲ್ಲ ಅಂತ. ಅದೆಂಥ ವಿಶ್ವಾಸಿಗಳು ಎಚ್ಚರವಾಗಿರೋದಕ್ಕೆ? ಅಮಾವಾಸ್ಯೆ ದೇವರೇನಾದರೂ ಅಮಾವಾಸ್ಯೆ ದಿನ ದೇವುಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರಾ? ಎಲ್ಲ ಹೋಗ್ಬಿಡ್ರಿ, ಎಲ್ಲರನ್ನು ಭಯಪಡಿಸಿರಿ ಅಂತ ಹೇಳಕ್ಕೆ? ಅದೇನೋ ಗೊತ್ತಿಲ್ಲ. ಅಮಾವಾಸ್ಯೆ ದಿನ ಮತ್ತೆ ಹುಣ್ಣಿಮೆ ಅದು ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ. ನಿಜವಾಗಿ ಅಮಾವಾಸ್ಯೆ ಹುಣ್ಣಿಮೆಗಳು ನಮ್ಗೆ ಗೊತ್ತೇ ಇಲ್ಲ ಯಾವಾಗ ಬರುತ್ತೋ ಏನೋ ಅಂತ. ಅಂದ್ರೆ ದೇವರ ಮಕ್ಕಳಿಗೆ ಯಾವುದೂ ಭಯ ಇಲ್ಲ. ಯಾಕೆಂದ್ರೆ ರಾತ್ರಿಯಲ್ಲಿಯೂ ದೇವರಿದ್ದಾನೆ, ಹಗಲಲ್ಲಿಯೂ ದೇವರಿದ್ದಾನೆ. ನಮ್ಮ ದೇವರು ತೂಕಡಿಸುವುದಿಲ್ಲ. ಹಾಗಾದ್ರೆ ಅವ್ರ ದೇವರೊಂದು ನಿದ್ರಿಸಬಹುದು, ಅದಕ್ಕೆ ಭಯ ಆಗಿರ್ಬೋದು. ನಮ್ಮ ದೇವರು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ, ನಾವ್ಯಾಕೆ ಭಯ ಪಡಬೇಕು ಅಲ್ವಾ? ಆದ್ರೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಇರುವಂತ ಕೆಲವು ದೇವರ ಮಕ್ಕಳು ಕೂಡ ಭಯ ಪಡ್ತಾ ಇರ್ತಾರೆ. ಅಯ್ಯೋ ಸೈತಾನ್ ಭಯ, ಅಯ್ಯೋ ಅಮಾವಾಸ್ಯೆ ಭಯ, ಅಯ್ಯೋ ಅಲ್ಲಿ ಭಯ, ಸಮಾಧಿ ನೋಡಿದ್ರೆ ಭಯ. ನನಗೂ ಭಯ ಆಗುತ್ತೆ ಸಮಾಧಿ ನೋಡಿದ್ರೆ, ನೀವೇನು ಭಯ ಪಡಲ್ಲ ಅಂದ್ಕೋಬೇಡ್ರಿ. ಅಂದ್ರೆ ನಾನು ಹೇಳೋದಂದ್ರೆ, ನಾವು ಕೆಲವು ಸಾರಿ ದೇವರ ಮಕ್ಕಳ ಹಾಗೆ ಇರುವುದಿಲ್ಲ. ದೇವರು ಹೇಳ್ತಾನೆ, ನೀವು ಭಯ ಪಡಬೇಡಿ, ದೀನರಿಗಾದರೂ ನಾನೇನ್ ಮಾಡ್ತೇನೆ, ಕೃಪೆಯನ್ನ ತೋರಿಸುತ್ತೇನೆ ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ಆದ್ರಿಂದ ನಾವೇನ್ ಮಾಡಬಾರ್ದು? ಎರಡನೇದು, ಅತಿಯಾದ ವಿಶ್ವಾಸದಿಂದಲೂ ಅಹಂಕಾರದಿಂದಲೂ ಇರಬಾರದು. ಮೂರನೇದಾಗಿ, ಆತ್ಮೀಕ ಯಶಸ್ಸಿನ ನಂತರ ದೊಡ್ಡ ಪರೀಕ್ಷೆಗಳು ಬರ್ತವೆ. ಯಾವುದರ ಯಶಸ್ಸಿನ ನಂತರ? ಎಸ್, ಒಂದ್ಸಾರಿ ಅಂದ್ಕೊಳ್ತೇವೆ, ಓ ಜಯಿಸ್ಬಿಟ್ಟಿದ್ದೇವೆ, ದೊಡ್ಡ ಸಮಸ್ಯೆ ಇತ್ತು ಜಯಿಸ್ಬಿಟ್ಟಿದ್ದೇವೆ. ಒಂದು ಆಲೋಚನೆ ಮಾಡಿ, ಜಯಿಸಿದ್ದೀರಾ ಅಂತ ನಾವಿರುವಾಗಲೇ ಸೈತಾನ್ನು ಪ್ಲಾನ್ ಮಾಡ್ತಾನೆ ನೆಕ್ಸ್ಟ್ಗೆ. ಆವಾಗ ನಾವೇನಾಗಬೇಕು? ಎಚ್ಚರವಾಗಿರಬೇಕು. ನೀವು ಒಂದು ಉದಾಹರಣೆ ನಿಮಗೆ ಗಮನಿಸಿರ್ತಾರೆ, ಲಾಸ್ಟ್ ಟೈಮ್ ಸುನಾಮಿ ಟೈಮಲ್ಲಿ ಸಮುದ್ರ ಏನಾಯ್ತಂತೆ, ಹಿಂದಕ್ಕೆ ಹೋಯ್ತಂತೆ. ಏನೋ ಸ್ವಲ್ಪ ಸಮುದ್ರ ಏನಾಗಿದೆ, ಹಿಂದಕ್ಕೆ ಹೋಗಿದೆ. ಅವಾಗ ಎಲ್ರಿಗೂ ಆಶ್ಚರ್ಯ, ಇದೇನು ಹಿಂದಕ್ಕೆ ಹೋಗ್ಬಿಟ್ಟಿದೆ ಅಂತ. ಎಲ್ಲರೂ ಅದರ ಗಮನಿಸಿಲ್ಲ. ಆದರೆ ಅದೇನು ಹೇಳ್ತಾರಲ್ಲ, ಹುಲಿ ಆಗಲಿ ಸಿಂಹ ಆಗಲಿ ಹಿಂದಕ್ಕೆ ಹೆಜ್ಜೆ ಹಾಕಿದೆ ಅಂದ್ರೆ ಏನರ್ಥ? ಮುಂದಕ್ಕೆ ಬರುತ್ತೆ ಅಂತ ಅರ್ಥ. ಅದರರ್ಥ ಆ ಒಂದು ಸಮುದ್ರ ಹಿಂದಕ್ಕೆ ಹೋಗಿದೆ ಅಂದ್ರೆ ಅರ್ಥ ಮುಂದಕ್ಕೆ ಫೋರ್ಸ್ ಆಗಿ ಬರುತ್ತೆ. ಗಮನಿಸ್ಬೇಕು, ಎಚ್ಚರಿಕೆಯಿಂದಿರಬೇಕು ಅಂತ. ಆದ್ರೆ ಕೆಲವು ಸಾರಿ ಅಜಾಗೃತೆಯಿಂದ ಇರ್ತೇವೆ. ಸೈತಾನನು ಕೂಡ ಏನ್ ಮಾಡ್ತಾನಂತೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಏನ್ ಮಾಡ್ತಾ ಇರ್ತಾನೆ, ಯಾರನ್ನ ನುಂಗಲಿ ಅಂತ ಇರ್ತಾನೆ. ಅದರ ಅರ್ಥ ಸಿಂಹ ಹಿಂದಕ್ಕೆ ಹೋಗಿದೆ, ಸೈತಾನ್ ಸ್ವಲ್ಪ ಕಾಣಿಸ್ಕೊಳ್ತಾ ಇಲ್ಲ ಅಂದ್ರೆ ಅದರ ಅರ್ಥ ಮತ್ತೆ ಫೋರ್ಸ್ ಆಗಿ ಬರ್ತಾನೆ. ಭಯ ಪಡ್ಬೇಕಾ? ದೇವರೇ ಯೇಸು ಹೇಳಿದಾರ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬರ್ತಾನೆ, ನೀವು ಭಯಪಡ್ರಿ ಅಂತ ಹೇಳಿದಾರ? ಬದಲಾಗಿ ಹೇಳಿದ, ನೀವು ಎಚ್ಚರವಾಗಿರ್ರಿ. ದೇವರ ವಾಕ್ಯ ಹೇಳೋದು ಭಯಪಡ್ರಿ ಅಂತಲ್ಲ,
ಎಚ್ಚರವಾಗಿರ್ರಿ. ಯಾಕೆಂದ್ರೆ ಅವನು ನಿಮ್ಮನ್ನ ಬೀಳಿಸೋದಕ್ಕೆ ಬರ್ತಾನೆ, ನಿಮ್ಮನ್ನ ಹಾಳು ಮಾಡೋದಕ್ಕೆ ಬರ್ತಾನೆ, ನಿಮಗೆ ತೊಂದರೆ ಮಾಡೋದಕ್ಕೆ ಬರ್ತಾನೆ. ಆದ್ರಿಂದ ನೀವು ಎಚ್ಚರವಾಗಿರ್ರಿ ಅಂತ ಹೇಳ್ತದೆ. ಆತ್ಮಿಕ ಯಶಸ್ಸಿನ ನಂತರ ಪರೀಕ್ಷೆಗಳು ಬರ್ತವೆ. ಒಂದು ಉದಾಹರಣೆಯನ್ನ ನಾನು ನಿಮಗೆ ಹೇಳ್ತೇನೆ. ಪ್ರವಾದಿಯಾದಂಥ ಎಲಿಯನು ಕರ್ಮೇಲ್ ಬೆಟ್ಟದಲ್ಲಿ ಏನ್ ಮಾಡ್ದ? ಸುಮಾರು ಸುಳ್ಳು ಪ್ರವಾದಿಗಳನ್ನು ನಿಲ್ಲಿಸಿ ಚಾಲೆಂಜ್ ಮಾಡ್ದ. ಕರೀರಿ ನಿಮ್ಮ ದೇವರನ್ನ, ನಾನು ನಮ್ಮ ದೇವರನ್ನ ಕರಿತೀನಿ ಬೇಕಾದ್ರೆ ಅಂತಂದ. ಕೊನೆಗೆ ಅವ್ರ ದೇವರು ಬರಲಿಲ್ಲ. ಇವನು ನೀರು ಹಾಕ್ಸಿ ದೇವರೇ ಇವರಿಗೆ ಗೊತ್ತಾಗಲಿ ನೀನೇ ಸರ್ವಶಕ್ತನಂತ, ನೀನೇ ಸತ್ಯದೇವರು ಅಂತ ಗೊತ್ತಾಗಲಿ, ಬೆಂಕಿಯನ್ನು ಕಳುಹಿಸು ಅಂದ. ಬೆಂಕಿ ಬಂತು, ಸುಟ್ಟು ಹಾಕಿತು. ಒಳ್ಳೆ ಅವನೇನ್ ಮಾಡ್ದ? ಅವ್ರನ್ನೆಲ್ಲ ಕೊಂದ್ಬಿಟ್ಟು ಜಯವೀರ್ನಾಗಿದ್ದ. ನಂತರ ಏನಾಯ್ತು ಗೊತ್ತಾ? ಸೈತಾನನು ಜೆಜಬೇಲಳ ಮನಸ್ಸಿನಲ್ಲಿ ಕೋಪ ಎಬ್ಬಿಸ್ದ. ರಾಣಿ ಶಪಥ ಮಾಡಿದ್ಲು, 24 ಗಂಟೆಯಲ್ಲಿ ನೀನು ಎಲ್ಲಿದ್ರು ನಿನ್ನ ಕೊಲ್ತೀನಿ ಅಂದ್ಬಿಟ್ಲು. ನೋಡಿ, 400 ಜನ ಗಂಡಸರಿಗೆ ಭಯ ಪಡಲಿಲ್ಲ ಎಲಿಯನು, ಒಬ್ಬ ಹೆಂಗಸಿಗೆ ಭಯ ಪಡ್ತಾ ಇದ್ದಾನೆ. ಕೆಲವು ಸಾರಿ ಹಂಗೆ ಅಲ್ವಾ? ಕೆಲವು ಸಾರಿ ಸ್ತ್ರೀಯರು ಅಷ್ಟೇನೆ, ಜಿರಳೆಗೆ ಭಯಪಡೋ ಅಷ್ಟು ಗಂಡಸಿಗೂ ಭಯಪಡಲ್ಲ ಅಲ್ವಾ? ಕೆಲವು ಹೆಂಗಸರು ಜಿರಳೆಗೂ ಭಯಪಡಲ್ಲ ಬಿಡ್ರಿ. ಅಂದ್ರೆ ನಾನು ಹೇಳೋದು, 400 ಜನಕ್ಕೆ ಚಾಲೆಂಜ್ ಮಾಡಿದಂಥ ಎಲಿಯನು ಒಬ್ಬ ಸ್ತ್ರೀಗೆ ಯಾಕೆ ಭಯ ಪಡ್ತಾ ಇದ್ದಾನೆ? ಅದರ ಅರ್ಥ, ಒಂದು ಸಾರಿ ಜಯ ಬಂದ ಮೇಲೆ ಕೆಲವು ಸಾರಿ ಅನುಮಾನನೂ ಬರ್ತದೆ. ನೆಕ್ಸ್ಟ್ ಓಕೆ, ಇದಾಯ್ತು, ಕೆಲಸ ಸಕ್ಸಸ್ ಆಯ್ತು, ನೆಕ್ಸ್ಟ್ ನಾನು ಜಯಿಸ್ತೇನಾ, ನೆಕ್ಸ್ಟ್ ನನ್ನ ಕೈಯಲ್ಲಿ ಆಗುತ್ತಾ ಅನ್ನುವುದು ಬಂದಾಗ ನಾವು ವೀಕ್ ಆಗೋಗ್ಬಿಡ್ತೀವಿ. ನೋಡಿ, ಯಾವಾಗ ಆ ಯಜಬೇಲಳು ಚಾಲೆಂಜ್ ಮಾಡ್ತಾಳೋ, ಏನ್ ಮಾಡ್ದ ಎಲಿಯನು? ಓಡೋಗ್ತಾನೆ, ಭಯಪಟ್ಟು ಓಡ್ತಾನೆ. ನೋಡಿ, ಅದಕ್ಕೆ ಎಚ್ಚರವಾಗಿರ್ಬೇಕು. ನಾವು ಜಯಿಸಿದ್ದೀವಿ, ಎಲ್ಲ ಮುಗೀತು ಅಂದುಕೊಳ್ಳುತ್ತಿರುವಾಗ ನೆಕ್ಸ್ಟ್ ನಾವು ಬೇಜವಾಬ್ದಾರಿಯಿಂದಿರಬಾರದು, ಆತ್ಮೀಕವಾಗಿ ಬೇಜವಾಬ್ದಾರಿಯಿಂದಿರಬಾರದು. ನನಗೆ ಪರವಾಗಿಲ್ಲ, ಎಲ್ಲ ನಡೆದಿದೆ ಅಂತ ಇರಬಾರದು, ಹುಷಾರಾಗಿರ್ಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ದಾವೀದನು ಕೂಡ ಅನೇಕ ಯುದ್ಧಗಳನ್ನ ಗೆದ್ದು ಬಂದು ವಿಶ್ರಾಂತಿ ತಗೊಳ್ತಾ ಇದ್ದ. ನೋಡಿ, ಯುದ್ಧಕ್ಕೆ ಹೋಗುವಾಗ ಗೆಲ್ತಾ ಇದ್ದಾಗ ಅವನಿಗೇನು ಸಮಸ್ಯೆ ಇಲ್ಲ. ಯಾವಾಗ ಅವನು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದನೋ, ಫ್ರೀ ಆಗಿದ್ದನೋ, ಆವಾಗ ಅರಮನೆ ಮಾಡಿ ಮೇಲೆ ಸುತ್ತಾಡ್ತಾ ಇದ್ದ. ಅಲ್ಲಿ ನೋಡ್ತೇವೆ, ಬೆಚ್ಚಬಳನ್ನ ನೋಡ್ದ, ಪಾಪ ಮಾಡಿದ. ನೋಡಿ, ಅದಕ್ಕೆ ಒಂದು ಮಾತು ಹೇಳ್ತಾರೆ ಇಂಗ್ಲಿಷಲ್ಲಿ, ಏನಂದ್ರೆ ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತೆ. ಏನು ಅಂದ್ರೆ, ಸುಮ್ಮನೆ ಇರೋ ಮನಸ್ಸಲ್ಲಿ ಸೈತಾನ್ ಏನಾದ್ರೂ ಕೆಲಸ ಮಾಡ್ತಾನೆ. ಅದಕ್ಕೆ ಯಾವಾಗ ನಾವು ಸುಮ್ಮನೆ ಇರ್ತೀವೋ, ಏನು ಕಷ್ಟ ಇಲ್ಲ, ಏನು ತೊಂದರೆ ಇಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಅಂದುಕೊಳ್ತೀರೋ, ಸೈತಾನನು ಯಾವುದೋ ಒಂದು ರೀತಿಯಾಗಿ ಪ್ಲಾನ್ ಮಾಡ್ತಾನೆ. ನಾವು ಯಾವಾಗ ಮೊಬೈಲ್ ಜಾಸ್ತಿ ನೋಡ್ತೀವಿ? ಫ್ರೀ ಆಗಿರುವಾಗ ಅಲ್ವಾ? ಫ್ರೀ ಆಗಿರುವಾಗ. ಮತ್ತೆ ಯಾವಾಗ ನಾವು ಚಿಂತೆ ಮಾಡ್ತೀವಿ? ಫ್ರೀ ಆಗಿರುವಾಗ. ಯಾವಾಗ ನೋಡಿ, ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ನಮಗೇನು ಅನ್ಸಲ್ಲ, ಕೆಲಸದಲ್ಲೇ ಮಗ್ನರಾಗ್ಬಿಟ್ಟಿರ್ತೀವಿ. ಯಾವಾಗ ಕೆಲಸ ಮುಗಿದು ಕೂತ್ಕೊಳ್ತೀರೋ ಆವಾಗ ಯೋಚನೆ ಬರುತ್ತೆ, ಹೌದಾ ಇಲ್ವಾ? ಆವಾಗ ಯೋಚನೆ ಬರುತ್ತೆ, ಅಯ್ಯೋ ಹೆಂಗೆ, ಅದೆಂಗೆ, ಇದೆಂಗೆ. ಕೆಲಸ ಮಾಡ್ತಾ ಇದ್ರೆ ಬೆಟ್ಟನೂ ಕರಗೋಗುತ್ತಂತೆ, ಹೌದಾ ಇಲ್ವಾ? ಆದ್ರೆ ಬೆಟ್ಟ ನೋಡ್ಕೊಂಡು ಇದು ಯಾವಾಗ ಕರಗುತ್ತೆ ಅಂದ್ಕೊಂಡಿದ್ರೆ ಕರಗುತ್ತಾ? ಕರಗಲ್ಲ. ಅದನ್ನು ಕರಗಿಸ್ತಾ ಕೆಲಸ ಮಾಡ್ತಾ ಇದ್ರೆ ಖಂಡಿತ ಬೆಟ್ಟವೂ ಕೂಡ ಕರಗಿ ಹೋಗುತ್ತದೆ. ನಮ್ಮ ಲೈಫಲ್ಲೂ ಅದೇ ರೀತಿಯಲ್ಲಿ ಆತ್ಮೀಕ ವಿಷಯಗಳಲ್ಲಿ ನಾವು ನಮ್ಮನ್ನ ಬ್ಯುಸಿಯಾಗಿ ಇಟ್ಟುಕೊಳ್ಬೇಕು. ಪ್ರಾರ್ಥನೆಗಳಲ್ಲಿ, ವಾಕ್ಯದಲ್ಲಿ, ದೇವರ ಸೇವೆಯಲ್ಲಿ, ದೇವರ ಕಾರ್ಯಗಳಲ್ಲಿ ನಾವು ಬ್ಯುಸಿಯಾಗಿದ್ರೆ ಯಾವುದೇ ಸೈತಾನನ ಕೃತ್ಯ ನಡೆಯೋದಿಲ್ಲ. ಯಾವಾಗ ನಾವು ದೇವರ ಕಾರ್ಯದಲ್ಲಿ ಸುಮ್ಮನೆ ಇದ್ದೋಗ್ತೀವೋ ಸೈತಾನನು ಅವಾಗ ಏನ್ ಮಾಡ್ತಾನೆ? ಕೆಲಸವನ್ನ ಮಾಡ್ತಾನೆ. ಅದಕ್ಕೆ ಆತ್ಮೀಕವಾದಂತ ವಿಷಯದಲ್ಲಿ ಜಯದ ನಂತರ ಎಚ್ಚರವಾಗಿರಬೇಕು. ದೇವರ ವಾಕ್ಯ ಹೇಳುತ್ತದೆ, ನಿರಂತರವಾಗಿ ಎಚ್ಚರಿಕೆಯಿಂದಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಉದಾಹರಣೆಗೆ ಮತ್ತೊಂದು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿಕೊಡುತ್ತಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಯೇಸು ಸ್ವಾಮಿ ಅವರಿಗೆ ಹೇಳಿದ್ರು, ಒಳ್ಳೆ ಗಾಳಿ ಬೀಸ್ತಾ ಇದೆ, ಒಳ್ಳೆ ವಾತಾವರಣ ಬೆಟ್ಟದ ಮೇಲೆ, ಈಗ ನಿಮಗೆ ನಿದ್ದೆ ಬರ್ತದೆ, ಆದ್ರಿಂದ ನೀವೇನಾಗಿರ್ಬೇಕು? ಎಚ್ಚರಿಕೆಯಿಂದಿರಬೇಕು.
ಬಿಸಿ ಇದ್ರೆ ನಮಗೆ ನಿದ್ದೆ ಬರಲ್ಲ, ಸೊಳ್ಳೆಗಳಿದ್ರೆ ನಿದ್ದೆ ಬರಲ್ಲ. ಆದರೆ ಚೆನ್ನಾಗಿರುವಂತ ಆಹ್ಲಾದಕರವಾದಂಥ ವಾತಾವರಣದಲ್ಲಿ ಏನಾಗುತ್ತೆ? ನಿದ್ದೆ ಬರುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನೀವು ಇಂಥ ಟೈಮಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಗಮನಿಸಬೇಕಾದ ವಿಷಯ, ಯೇಸು ಸ್ವಾಮಿ ಪ್ರಾರ್ಥಿಸಿರಿ ಎಂದು ಮಾತ್ರ ಹೇಳಲಿಲ್ಲ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು ಹೇಳಿದರು. ಬರೀ ಪ್ರೇಯರ್ ಮಾಡ್ರಿ ಅಂತ ಯೇಸು ಸ್ವಾಮಿ ಹೇಳಲಿಲ್ಲ, ಪ್ರೇಯರ್ ಮಾಡ್ರಿ ಅಂತ ಹೇಳಿಲ್ಲ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತ ಹೇಳಿದರು. ನನ್ನ ಪ್ರಿಯರೇ, ಆತ್ಮೀಕ ಎಚ್ಚರಿಕೆ ಎಂದರೇನು? ವಾಕ್ಯದಲ್ಲಿ ನಾವು ನೆಲೆಸಬೇಕು, ಪ್ರಾರ್ಥನೆಯಲ್ಲಿ ನಾವು ನಿರಂತರವಾಗಿರಬೇಕು. ಸಣ್ಣ ಪಾಪ ತಾನೇ, ಸಣ್ಣ ಬಲಹೀನತೆ ತಾನೇ ಅಂತ ನಾವು ಬೇಜವಾಬ್ದಾರಿ ತೋರಿಸಬಾರದು. ಸಣ್ಣ ಆಕರ್ಷಣೆ ತಾನೇ, ಸ್ವಲ್ಪ ಹೊತ್ತು ತಾನೇ ಅಂತ ನಾವು ಅವಕಾಶ ಕೊಟ್ರೆ ಅದು ದೊಡ್ಡದಾಗುತ್ತದೆ. ಆದ್ರಿಂದ ನಾವು ಏನು ಮಾಡಬೇಕು? ಪವಿತ್ರಾತ್ಮನ ಪ್ರಸನ್ನತೆಯಲ್ಲಿ ಯಾವಾಗಲೂ ಇರುವಂತವರಾಗಿ ನಾವು ನಿಂತಿದ್ದೀವಿ, ನಮ್ಮನ್ನ ದೇವರು ಇಷ್ಟರ ಮಟ್ಟಿಗೆ ನಡೆಸಿದ್ದಾರೆ ಅನ್ನುವುದಾದರೆ ಆ ಸಮಯದಲ್ಲಿ ಎಚ್ಚರವಾಗಿರಬೇಕು. ಈಗೆಲ್ಲ ಪರವಾಗಿಲ್ಲಪ್ಪ ಅನ್ನುವಾಗ ನೀವು ಎಚ್ಚರವಾಗಿರಬೇಕು. ಕುಟುಂಬದಲ್ಲಿ ಸಮಾಧಾನ ಬಂದಿದೆ, ಎಚ್ಚರವಾಗಿರಬೇಕು. ಮತ್ತೆ ಬಿರುಗಾಳಿಯನ್ನ ಸೈತಾನನು ಎಬ್ಬಿಸಬಹುದು. ಆದ್ರಿಂದ ಪೌಲನು ಅದಕ್ಕೆ ಇವರಿಗೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾನೆ, ನೀವು ನಿಮ್ಮನ್ನ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಇವತ್ತು ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ದೇವರಿಗೆ ಹೇಳೋಣ, ದೇವರೇ, ನನ್ನ ಜೀವಿತದಲ್ಲಿ ಇನ್ನೂ ಹೋರಾಟಗಳಿವೆ, ಆದರೆ ಒಂದು ವೇಳೆ ಮುಕ್ತಾಯವಾದಾಗ, ಜಯವು ಬಂದಾಗ ನಾನು ಸೋತು ಹೋಗಬಾರದು, ನಾನು ಸೈತಾನನಿಗೆ ಒಳಗಾಗಬಾರದು, ಸೈತಾನನ ಪ್ರಲೋಭನೆಗಳಿಗೆ, ಆಕರ್ಷಣೆಗಳಿಗೆ, ಅವನ ಒಂದು ಸಣ್ಣ ಪುಟ್ಟ ಆಕರ್ಷಣೆಗಳಿಗೆ ನಾನು ಒಳಗಾಗಬಾರದು. ಅದಕ್ಕೆ ಪೌಲನು ಹೇಳಿಕೊಟ್ಟಂತೆ ನಾನು ನಿಂತಿದ್ದೇನೆ ಅಂತ ಹೇಳಿ ನಾನು ಅತಿಯಾದ ಆತ್ಮವಿಶ್ವಾಸದಿಂದಲೂ ಅಹಂಕಾರದಿಂದಲೂ ಆತ್ಮೀಕವಾದಂಥ ತಣ್ಣಗಾಗೋಗ್ಬಾರದು. ಪ್ರಕಟಣೆ ಗ್ರಂಥ ಹೇಳ್ತದೆ, ನೀವು ತಣ್ಣಗೂ ಅಲ್ಲದೆ ಬೆಚ್ಚಗೂ ಅಲ್ಲದೆ ಇರ್ತೀರಾ. ಆ ರೀತಿ ಇರಬೇಡ್ರಿ, ಅದು ಸೈತಾನನಿಗೆ ಅವಕಾಶ. ನೀವು ಏನಾಗಬೇಕು? ಎಚ್ಚರಿಕೆಯಿಂದಿರಬೇಕು. ಯಾಕೆ? ಬೀಳುವುದಕ್ಕೆ ಅವಕಾಶವಿರುತ್ತದೆ. ಬೀಳದಂತೆ ನಾವೇನ್ ಮಾಡಬೇಕು? ಎಚ್ಚರವಾಗಿರಬೇಕು. ಸೈತಾನ ನಮ್ಮನ್ನು ಬೀಳಿಸಲಿಕ್ಕೆ ನೋಡ್ತಾ ಇರ್ತಾನೆ, ನಮ್ಮನ್ನು ಹಾಳು ಮಾಡಲಿಕ್ಕೆ ನೋಡ್ತಾ ಇರ್ತಾನೆ, ನಮ್ಮನ್ನು ಸೈತಾನ ಉಪಯೋಗಿಸಿಕೊಳ್ಳಲಿಕ್ಕೆ ನೋಡ್ತಾ ಇರ್ತಾನೆ. ಆದ್ರಿಂದ ನಾವು ಎಚ್ಚರಿಕೆಯಿಂದಿರೋಣ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ದೇವರು ನಿಮ್ಮ ಹೃದಯದಲ್ಲಿ ಏನನ್ನು ಮಾತನಾಡಿದ್ದಾರೋ ಅವುಗಳನ್ನು ದೇವರಿಗೆ ಅರ್ಪಿಸಿರಿ. ದೇವರ ಮುಂದೆ ಹೇಳ್ರಿ, ಅಪ್ಪ, ನಾನು ಇವತ್ತು ನಿಂತಿದ್ದೇನೆಂದರೆ ನಿನ್ನ ಕೃಪೆಯಪ್ಪ. ಎಷ್ಟೋ ಸಾರಿ ದುರಾತ್ಮನು ಕುಟುಂಬಸ್ಥರ ಮೂಲಕ, ಸ್ನೇಹಿತರ ಮೂಲಕ, ಸಂಬಂಧಿಕರ ಮೂಲಕ, ಸಭಿಕರ ಮೂಲಕ, ಸಮಾಜದವರ ಮೂಲಕ ನನ್ನನ್ನು ಬೀಳಿಸಬೇಕೆಂದು ಪ್ರಯತ್ನಿಸಿದ್ದಾನೆ. ಆದರೆ ಇವತ್ತು ನಾನು ನಿಂತಿದ್ದುವುದಾದರೆ ಅದು ನಿನ್ನ ಕೃಪೆಯಪ್ಪ, ನಿನ್ನ ದಯೆ ಸ್ವಾಮಿ, ನಿನಗೆ ಸ್ತೋತ್ರ. ಆದರೆ ಇನ್ನು ಕರ್ತನೆ, ಇವತ್ತು ನಾವು ಹೇಳಿದ್ದೇವೆ, ಬೀಳದಂತೆ ಎಚ್ಚರಿಕೆಯಾಗಿರ್ರಿ. ಹೌದಪ್ಪ, ಇವತ್ತು ಎಷ್ಟೋ ದೇವ ಭಕ್ತರ ಕುರಿತಾಗಿ ನಾವು ನೋಡಿದೆವು. ಪೇತ್ರನ ಕುರಿತು ನೋಡಿದೆವು, ಸಂಸೋನನ ಕುರಿತು ನೋಡಿದೆವು, ಎಲಿಯನ ಕುರಿತು ನೋಡಿದೆವು. ಅಪ್ಪ, ಇವರೆಲ್ಲರೂ ಅಪ್ಪ ದೇವರು ಎಚ್ಚರ ತಪ್ಪಿದರು, ಅದರಿಂದ ಭಯಪಟ್ಟರು ಸ್ವಾಮಿ. ನಾವು ಅವರಿಗಿಂತ ಉತ್ತಮರೇನೋ ಅಲ್ಲಪ್ಪ, ದಾವೀದನಿಗಿಂತ ಉತ್ತಮರಲ್ಲ, ಎಲಿಯನಿಗಿಂತ ಉತ್ತಮರಲ್ಲ. ಆದರೆ ನಿನ್ನ ವಾಕ್ಯ ನಮಗೆ ಕಲಿಸುತ್ತದೆ, ಅವರು ನಮ್ಮಂತ ಸ್ವಭಾವದವರಾಗಿದ್ದರು. ಅದರರ್ಥ ನಮಗೂ ಶೋಧನೆಗಳು ಬರಬಹುದು ಸ್ವಾಮಿ. ಆದರೆ ನಂಬಿಕೆಯಿಂದ ಬೀಳದ ಹಾಗೆ ಎಚ್ಚರಿಕೆಯಿಂದಿದ್ದು ನಿನಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸುವುದಕ್ಕೆ ನೀನು ಕೃಪೆಯನ್ನು ತೋರಿಸು ಎಂದು ನಾವು ಬೇಡಿಕೊಳ್ಳುತ್ತಾ ಇದ್ದೇವಪ್ಪ. ಕರ್ತನೇ, ಕರುಣಿಸು, ಉಪಕಾರ ಮಾಡು, ಆಶೀರ್ವಾದ ಮಾಡು. ನಾವು ದೇವರೇ ಕರ್ತನೇ, ಆ ಯಾತ್ರೆಯನ್ನು ಮುಗಿಸಿ ಪರಲೋಕ ಸಂಸ್ಥಾನವನ್ನು ನೋಡುವ ತನಕ ಅಪ್ಪ, ಇಸ್ರಾಯೇಲರು ಮಧ್ಯದಲ್ಲಿಯೇ ಪಾಪ ಮಾಡಿದರು. 40 ದಿನಗಳಲ್ಲಿ ಕ್ರಮಿಸಬೇಕಾದ ಯಾತ್ರೆಯನ್ನ 40 ವರ್ಷಗಳ ತೆಗೆದುಕೊಂಡ್ರು ಸ್ವಾಮಿ. ಕಾರಣ ಅವಿಧೇಯತೆ ಸ್ವಾಮಿ. ಅಪ್ಪ, ನಮ್ಮ ಲೋಕಯಾತ್ರೆಯಲ್ಲಿ ನಾವು ಆ ರೀತಿಯಾಗಿ ಆಗದೆ ನಾವು ಕರ್ತನೆ ಪರಲೋಕ ರಾಜ್ಯವನ್ನು ಕ್ರಮಿಸುವವರಾಗಿ ಆ ಯಾತ್ರೆ ಪರಲೋಕ ರಾಜ್ಯ ಸೇರುವ ತನಕ ನಾವು ಎಚ್ಚರಿಕೆಯಿಂದಿದ್ದು ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂದು ಹೇಳಿದ ಹಾಗೆ ನಾವು ಆತ್ಮೀಕವಾಗಿಯೂ, ಶಾರೀರಿಕವಾಗಿಯೂ, ಮಾನಸಿಕವಾಗಿಯೂ ಸ್ಥಿರವಾಗಿ, ಬಲವಾಗಿ, ದೃಢವಾಗಿರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ, ನಮ್ಮನ್ನೇ ನಿನ್ನ ಕರುಣಾ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ, ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಜಯವೀರನು ನಮ್ಮ ಜೊತೆಯಲ್ಲಿರುವ ಆತನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.